ನೀವು ಕೇಳ್ತಾ ಇದ್ದೀರಾ ಹಾಸನ FM 102.2 ಮೆಗಾ ಹರ್ಟ್ಸ್ಗಳಲ್ಲಿ. ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದಿನ ವಿಷಯ ಇಂಗ್ಲಿಷ್ ಭಾಷೆ. ವಿಷಯ ತಜ್ಞರು ಉಪನ್ಯಾಸಕರಾದ ಜ್ಯೋತಿ ಜೆ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಭಜಿತ ಹಾಸನ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಮಸ್ಕಾರ. ಇಂದಿನ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಂಗ್ಲಿಷ್ ಭಾಷೆಗೆ ಕುರಿತಂತೆ ಚರ್ಚೆ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜ್ಯೋತಿ ಜಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಭಜಿತ ಹಾಸನ. ಇಲ್ಲಿಂದ ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ರೇಡಿಯೋ ಸೆಟ್ಟಿಂದ ನಮ್ಮ ಈ ಕಾರ್ಯಕ್ರಮವನ್ನು ಕೇಳಬಹುದು. ರೇಡಿಯೋ ಸೆಟ್ ಇಲ್ಲದೆ ಇರೋರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ಕಾರ್ಯಕ್ರಮ ಕೇಳ್ಬೋದು. ಇದು ಎರಡೂ ಇಲ್ಲ ಅಂತಂದರೆ ಗೂಗಲ್ನಲ್ಲಿ ನೇರವಾಗಿ 102.2 ಅಂತ ಸರ್ಚ್ ಮಾಡಿದರೆ ಲೈವ್ ರೇಡಿಯೋ ಇರುತ್ತೆ, ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳಬಹುದು ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 245258 246 ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172. ಈ ಸಂಖ್ಯೆಯನ್ನು ಬಳಸ್ಕೊಂಡು ನಮಗೆ ಕರೆ ಮಾಡಿ ಇಂಗ್ಲಿಷ್ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಗೊಂದಲಗಳಿದ್ದರೆ ಪ್ರಶ್ನೆಗಳನ್ನು ಕೇಳಬಹುದು, ಪರಿಹಾರ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಆರಂಭ ಮಾಡ್ತೀವಿ. ಮೇಡಮ್, ನಾವು ಮೊದಲಿಗೆ ಬ್ಲೂ ಪ್ರಿಂಟ್ ನೋಡಿಕೊಂಡು ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋಣ. ಮೊದಲಿಗೆ ನಾನು PU ಪರೀಕ್ಷೆಗೆ ಬರುವ ಕ್ವಶನ್ ಪೇಪರ್ನ ನೀಲನಕ್ಷೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ ಇಂಗ್ಲೀಷ್ ಎಕ್ಸಾಮ್ ಬರೆಯೋ ಮಕ್ಕಳು ತುಂಬ ಆರಾಮಾಗಿ, ತುಂಬ ಖುಷಿಯಾಗಿ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಬರೆಯುವಂಥ ಒಂದು ಪ್ಯಾಟರ್ನನ್ನು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಮಾಡಿದ್ದಾರೆ. ಬ್ಲೂ ಪ್ರಿಂಟು 80 ಮಾರ್ಕ್ಸ್ಗಿರುತ್ತೆ. 80 ಮಾರ್ಕ್ಸಲ್ಲಿ ಮಕ್ಕಳು 1 ಮಾರ್ಕ್ ಕ್ವೆಶನ್ಸು ಯಾವ ಏರಿಯಾದಿಂದ ಬರುತ್ತೆ, 2 ಮಾರ್ಕ್ ಕ್ವೆಶನ್ಸು ಯಾವ ಏರಿಯಾದಿಂದ ಬರುತ್ತೆ, 3 ಮತ್ತು 4 ಮಾರ್ಕ್ ಕ್ವೆಶನ್ಸು ಯಾವ ಏರಿಯಾದಿಂದ ಬರುತ್ತೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಡಿವೈಡ್ ಮಾಡಿದ್ದಾರೆ ಮೇಡಮ್. ಯೂನಿಟ್ಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆ ಫಿಕ್ಸ್ ಮಾಡಿರೋ ಯೂನಿಟ್ಸ್ ನ ಫೋಕಸ್ ಮಾಡಿದ್ರೆ ಸಾಕು ನಮ್ಮ ಮಕ್ಕಳು ನನ್ನ ಕೆಪಬಿಲಿಟಿಗೆ ನಾನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ ಈ ಬ್ಲೂ ಪ್ರಿಂಟ್ ಅಲ್ಲಿ. ಅದನ್ನ ಸ್ವಲ್ಪ ಸರಿಯಾಗಿ ಸ್ಟಡಿ ಮಾಡಬೇಕು ನಮ್ಮ ಮಕ್ಕಳು. ಅದನ್ನ ನೋಡ್ಕೊಂಡ್ರೆ ನನ್ನ ಪ್ಲಸ್ ಪಾಯಿಂಟ್ ಅಲ್ಲಿ ನಾನು ಎಲ್ಲಿ ಚೆನ್ನಾಗಿ ಫೋಕಸ್ ಮಾಡಬಹುದು. ಟೀಚರ್ಸ್ ಕೂಡ ಕ್ಲಾಸಲ್ಲಿ ಹೇಳಿರ್ತಾರೆ ಮಕ್ಕಳಿಗೆ ಈ 2 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ಯಾವ ಲೆಸನ್ಸ್ ಫೋಕಸ್ ಮಾಡಬೇಕು, 3 ಮಾರ್ಕ್ಸ್ದು ಎಲ್ಲಿ ಫೋಕಸ್ ಮಾಡಬೇಕು. ತುಂಬಾ ಕಡಿಮೆ ಓದಿ, ಒಂದು 50% ಓದಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಮತ್ತೆ ಇಂಗ್ಲಿಷ್ ತುಂಬಾ ಕಷ್ಟ ಅಂತ ಅನ್ಕೊಳ್ಳೋ ಮಕ್ಕಳು ಕೂಡ ಆರಾಮಾಗಿ ಪಾಸ್ ಆಗೋ ತರ ಇದೆ. ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ಸ್ವಲ್ಪ ವರ್ಕ್ ಮಾಡಬೇಕು. ಕ್ಲಾಸಸ್ ಅಲ್ಲಿ ಸರಿಯಾಗಿ ಕೇಳಿಸ್ಕೊಂಡು ಲೆಸನ್ ಒಂದು ಐಡಿಯಾ ಇದ್ರೆ ಈ ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಂಡ್ರೆ ಸಾಕು, ಅವರಿಗೆ ಖಂಡಿತವಾಗ್ಲೂ ಯಾವ ಮಗುನು ಫೇಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಆ ತರ ಒಂದು ಪ್ಯಾಟರ್ನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಅಂಕಗಳು ಬರುತ್ತೆ? ಈಗ ನೋಡಿ, ನಮ್ಮ ಮಕ್ಕಳಿಗೆ 2 ಮಾರ್ಕ್ಸ್ ನ ಏರಿಯಾನ ಫೋಕಸ್ ಮಾಡಿದ್ರೆ 4 ಯೂನಿಟ್ಸ್ ಓದ್ಕೊಂಡ್ರೆ ಸಾಕು. ಈಗ ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ವಾಟರ್ ಅಂತ ಹೇಳಿ ಅದರಲ್ಲೂ ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅನ್ನೋ ಎಸ್ಸೆನ ಬಿಟ್ಟರು ಕೂಡ ಸ್ವಲ್ಪ ಅದು ನಮ್ಮ ಮಕ್ಕಳಿಗೆ ಕಷ್ಟ ಅನ್ಸ್ಬೋದು. ಈ 3 ಪೋಯಮ್, ರೋಮಿಯೋ ಅಂಡ್ ಜೂಲಿಯಟ್, ಆನ್ ಚಿಲ್ಡ್ರನ್, ವಾಟರ್, ಈ 3 ಪೋಯಮ್ ಅನ್ನ ಪ್ರತಿದಿನ ಒಂದ್ ಸ್ವಲ್ಪ ಹೊತ್ತು, ಒಂದು 15 ಮಿನಿಟ್ಸ್ ಅದಕ್ಕೆ ಓದಕ್ಕಂತ ಡೆಡಿಕೇಟ್ ಮಾಡಿ ಅಲ್ಲಿ 2 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, ಅದ್ರ ಕಡೆ ಗಮನ ಹರಿಸಿದ್ರೆ, ದಿನ ಅದನ್ನ ಕಲ್ತ್ಕೊಂಡ್ರೆ 2 ವ್ಯಾಲ್ಯೂ ಪಾಯಿಂಟ್ಸ್ ಬರೆದ್ರೆ ಅವರಿಗೆ 6 ಮಾರ್ಕ್ ಅಲ್ಲಿ ಬರುತ್ತೆ. ಅದು ತುಂಬಾ ಹೆಲ್ಪ್ಫುಲ್ ಅಂತ ನನಗೆ ಅನಿಸ್ತಾ ಇದೆ. 24 ಗಂಟೆಗಳಲ್ಲಿ ನೀವು ಹೇಳ್ತಾ ಇರೋದು ಬರೀ 15 ನಿಮಿಷ ಖರ್ಚು ಮಾಡಿದ್ರು ಸಾಕು. ಹೌದು, ನಮ್ಮ ಮಕ್ಕಳಿಗೆ ಅಲ್ಲಿ 6 ಮಾರ್ಕ್ಸ್ ತುಂಬಾ ಆರಾಮಾಗಿ ಬರುತ್ತೆ. ಇದನ್ನ ಮಾಡ್ಬೇಕು. ಆಮೇಲೆ 3 ಮಾರ್ಕ್ಸ್ಗೆ ಕೂಡ ಈ ಸತಿ ಏನ್ ಅಡ್ವಾಂಟೇಜ್ ಅಂದ್ರೆ, ಅಗೈನ್ 3 ಪೋಯಮ್ಸ್ ನೋಡಿ. ಇಲ್ಲಿ ವೆನ್ ಯು ಆರ್ ಓಲ್ಡ್ ಅಂತ ಒಂದು ಪೋಯಮ್ ಇದೆ, ಹಾಗೇನೆ ಟು ದ ಫುಟ್ ಫ್ರಮ್ ಹಿಸ್ ಚೈಲ್ಡ್ ಅಂತ ಒಂದು ಪೋಯಮ್ ಇದೆ, ಹಾಗೆ ಕುವೆಂಪು ಅವ್ರು ಬರ್ದಿರೋ ಒಂದು ಪೋಯಮ್ ಇದೆ ಟ್ರಾನ್ಸ್ಲೇಟೆಡ್, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ಥ ಅಂತ. ಈ 3 ಕ್ವೆಶನ್ಸ್ಗೆ ಆನ್ಸರು ಕಲ್ತ್ಕೊಂಡ್ರೆ ಪೋಯಿಟ್ರಿ ಸೆಕ್ಷನ್ ಯಾವಾಗ್ಲೂ ಅಡ್ವಾಂಟೇಜ್ ನಮ್ಮ ಮಕ್ಕಳಿಗೆ. ಕ್ವೆಶನ್ಸ್ ಅನ್ನ ತುಂಬಾ ಟ್ವಿಸ್ಟ್ ಮಾಡಿ ಕೇಳಕ್ಕಾಗಲ್ಲ. ಹೆಂಗೆ ಕೇಳಿದ್ರು ಕೂಡ ಆ ಪೋಯಮ್ ಅಲ್ಲಿ ಏನಿರುತ್ತೆ ಜಿಸ್ಟ್, ಏನು ಕಷ್ಟ ಅನ್ನೋ ಮಗುನು ಕೂಡ ಒಂದು 7 to 8 ಸೆಂಟೆನ್ಸಸ್ ಆನ್ಸರ್ ಬರೆದ್ರೆ 3ಗೆ 2 ಬಂದ್ರು ಅಲ್ಲಿ 6 ಬರುತ್ತೆ. ತುಂಬಾ ಅಡ್ವಾಂಟೇಜಸ್ ಪಾರ್ಟ್ ಏರಿಯಾ ಅಂತ ನನಗೆ ಅನ್ಸುತ್ತೆ. ಇದು ಇದ್ರ ಕಡೆ ಫೋಕಸ್ ಮಾಡ್ಬೇಕು ಮಕ್ಕಳು. ತುಂಬಾ ಚೆನ್ನಾಗಿ ಓದೋ ಮಕ್ಕಳಿಗೆ ಬೇರೆ ಏರಿಯಾಸ್ ಇದೆ ನೋಡಿ. 3 ಮಾರ್ಕ್ಸ್ ಅಲ್ಲಿ ಇವಾಗ ನಮ್ಮ ಸ್ಟೂಡೆಂಟ್ಸ್ ಬೇರೆ ಏರಿಯಾಸ್ ಅಂತ ಹೇಳಿದ್ರೆ, ವಂದನಾ ಶಿವ ಎಸ್ಸೆನ
ಚೆನ್ನಾಗಿ ಕಲ್ತ್ಕೋಬಹುದು. ಇಲ್ಲಿ ಸನ್ನಿ ಮಾರ್ನಿಂಗ್ ಅಂತ ಹೇಳಿ ಒಂದು ನಾಟಕ ಇದೆ, ಅದಕ್ಕೆ 8 ಮಾರ್ಕ್ಸ್ ವೇಟೇಜ್ ಇದೆ. 1 ಮಾರ್ಕ್ ಕ್ವೆಶನ್, 3 ಮಾರ್ಕ್ ಕ್ವೆಶನ್, 4 ಮಾರ್ಕ್ ಕ್ವೆಶನ್ ಬಂದೇ ಬರುತ್ತೆ. ಅದೊಂದು ಯೂನಿಟ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಅಲ್ಲಿ ಕೂಡ ಅವರಿಗೆ ಸ್ಕೋರಿಂಗಿಗೆ ಹೆಲ್ಪ್ ಆಗುತ್ತೆ. 8 ಮಾರ್ಕ್ಸ್ ವೇಟೇಜ್ ಇದೆ ಅಲ್ಲಿ. 3 ಮಾರ್ಕ್ಸ್ ಇನ್ನೂ ಬೇರೆ ಲೆಸನ್ಸ್ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಒಂದು ಟ್ರಾವೆಲ್ ಆಗಿದೆ, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಹೇಳಿ. ಇದನ್ನ ನೋಡ್ಕೊಂಡು ಅಪಾರ್ಟ್ ಫ್ರಮ್ 3 poems, ಐ ಆಮ್ ಟೆಲಿಂಗ್ ಯು, ವೆನ್ ಯು ಆರ್ ಓಲ್ಡ್, ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್, ಕುವೆಂಪುಸ್ ಪೋಯಮ್, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ, ವಂದನಾ ಶಿವ ಎಸ್ಸೆ, ಇಷ್ಟು ನೋಡ್ಕೊಂಡ್ರೆ ನಮ್ಮ ಮಕ್ಕಳು ಖಂಡಿತ ಇಲ್ಲಿ ಆರಾಮಾಗಿ ಅವರು 4 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. 3ಗೆ ಆನ್ಸರ್ ಮಾಡಿದ್ರು ಸಾಕು. ಇದು ತುಂಬಾ ಹೆಲ್ಪ್ಫುಲ್ ಅನ್ಸುತ್ತೆ. ಹಾಗೇನೆ 4 ಮಾರ್ಕ್ ಕ್ವೆಶನ್ಸ್ ನೋಡಿದ್ರೆ 6 ಯೂನಿಟ್ಸ್ ಇಂದ ಬರುತ್ತೆ. 2 ಡಿಯರ್, ಅ ಸನ್ನಿ ಮಾರ್ನಿಂಗ್, ದ ಗಾರ್ಡನರ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ದ ಓಟರ್, ವೇರ್ ದೇರ್ ಇಸ್ ಎ ವೀಲ್. ಇಲ್ಲಿ ಕ್ವೆಶನ್ಸ್ ಅನ್ನ ಮಕ್ಕಳು ಟೀಚರ್ಸ್ ಹತ್ರ ಸರಿಯಾಗಿ ಡಿಸ್ಕಸ್ ಮಾಡಿದ್ರೆ ಅವರಿಗೆ ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ ಹೇಳ್ತಾರೆ. ಅದರಲ್ಲಿ ಒಂದು 4 ಕ್ವೆಶನ್ಗೆ ರೆಡಿ ಆದ್ರೆ ಅಲ್ಲೊಂದು 2-3ಕ್ಕೆ ಬರಿಬೇಕು. ಒಂದಿಷ್ಟು ಟೆಕ್ಸ್ಚುಯಲ್ ನಾಲೆಜ್ ಇಟ್ಕೊಂಡು ಬರೆದ್ರೆ ಪಾಸ್ ಆಗ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಮೇಡಮ್ ಸ್ವಲ್ಪ ಕ್ವೆಶನ್ ಪೇಪರ್ ನ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್. ಈಗ ಪೊಯೆಟ್ರಿ ವಿಭಾಗದಲ್ಲಿ ಎಷ್ಟು ಪೋಯಮ್ಸ್ ಇದೆ? 6 poems ಇದೆ. 6 poems ಕೂಡ ವೆರಿ ಯೂಸ್ಫುಲ್. 2 ಮಾರ್ಕ್ಸ್ಗೆ 3 poems, 3 ಮಾರ್ಕ್ಸ್ಗೆ 3 poems. ಪ್ರೋಸ್ ಅಲ್ಲಿ ಅವರಿಗೆ ಅದೇ ಈ ಸತಿ ಬ್ಲೂ ಪ್ರಿಂಟ್ ಪ್ರಕಾರ ಡಿವೈಡ್ ಮಾಡಿರೋದ್ರಲ್ಲಿ 8 ಸಿಗುತ್ತೆ. ಅದರಲ್ಲಿ ಒಂದು ಪ್ಲೇ ಬರುತ್ತೆ, ಇನ್ನು ಉಳಿದಿರೋದು 2 ಶಾರ್ಟ್ ಸ್ಟೋರಿ ಇದೆ, 2 ಡಿಯರ್ ಅಂತ ಒಂದು, ಓಟರ್ ಅಂತ ಒಂದು ರಿಪೋರ್ಟ್ ಇದೆ, ವೇರ್ ದೇರ್ ಇಸ್ ಎ ವೀಲ್ ಅಂತ ಹೇಳಿ. ಹೀಗೆ ಎಲ್ಲಾ ತರದ್ದು ಲಿಟ್ರೇಚರ್ ಜಾನರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ನಮ್ಮ ಮಕ್ಕಳಿಗೆ ಪಾಸ್ ಆಗೋರಿಗೆ, ಒಂದು ಆವರೇಜ್ ಸ್ಕೋರ್ ಮಾಡೋರಿಗೆ ಪೋಯಟ್ರಿ ಸೆಕ್ಷನ್ ಯಾವಾಗ್ಲೂ ಅಡ್ವಾಂಟೇಜಸ್. ಅದು ಈ ಸತಿ ಸ್ಪೆಷಲಿ ಮೋರ್ ಸ್ಕೋಪ್ ಇಸ್ ದೇರ್ ಫಾರ್ ಪೋಯಟ್ರಿ ಸೆಕ್ಷನ್. ಪೋಯಟ್ರಿ ಈಗ ನೀವು ಬ್ಯಾಕ್ ಟು ಬ್ಯಾಕ್ ಪ್ರಿಪರೇಟರಿ ಎಕ್ಸಾಮ್ಸ್ ನ ಮಾಡಿದೀರಾ. ಹೌದು. ಅದ್ರದ್ದು ಕರೆಕ್ಷನ್ ವರ್ಕ್ ಎಲ್ಲ ಮುಗ್ದಿರುತ್ತೆ ಈಗಾಗಲೇ. ನಿಮ್ಗೇನ್ ಅನ್ನಿಸ್ತು? ಎಲ್ಲಿ ಮಕ್ಕಳು ಕಷ್ಟ ಪಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾವಾಗ್ಲೂ? ಮಕ್ಕಳಿಗೆ ಕಷ್ಟ ಆಗೋದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಯಾಕೆಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಲ್ಲಿ ಏನಾಗುತ್ತೆ, ವೆರೈಟಿ ಆಫ್ ಕ್ವೆಶನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೈಕ್ ಚೂಸ್ ದ ಆಡ್ ಪೇರ್ ಔಟ್ ಅಂತ ಇದೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ಎನಾಲಜಿ ಕ್ವೆಶನ್ಸ್ ಇರುತ್ತೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ಅವರು ಚೂಸ್ ಮಾಡಬೇಕು. ಈ ತರ ವೆರೈಟಿ 6-7 ಟೈಪ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪಾಠದಲ್ಲಿ ಆಗೋ ಘಟನೆಗಳನ್ನ ಅರೇಂಜ್ ಮಾಡ್ಬೇಕು. ಅದಕ್ಕೆ ಟೆಕ್ಸ್ಚುಯಲ್ ನಾಲೆಜ್ ಯಾವ ಮಗುಗೆ ತುಂಬಾ ಚೆನ್ನಾಗಿರುತ್ತೆ, ಪಾಠನ ತುಂಬಾ ಚೆನ್ನಾಗಿ ಕೇಳ್ಕೊಂಡು ಆ ಟೆಕ್ಸ್ಟ್ ನ ಚೆನ್ನಾಗಿ ಸ್ಟಡಿ ಮಾಡಿ ತೊರೋ ಆಗಿರ್ತಾರೆ ಅಂತ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರು 10 out of 10 ತೆಗಿಯೋ ಚಾನ್ಸಸ್ ಕೂಡ ಇದೆ. ಆದ್ರೆ ನಮ್ಮ ಮಕ್ಕಳಿಗೂ, ಐ ಮೀನ್ ಇನ್ ದ ಸೆನ್ಸ್, ಯಾರೋ ಸ್ವಲ್ಪ ನನಗೆ ಕಷ್ಟ ಅನ್ನೋ ಮಗುಗೂ ಕೂಡ 5 ಕ್ವೆಶನ್ಸ್ ಸ್ಟ್ರೇಟ್ ಇರುತ್ತೆ. ಬಟ್ ಅದು ಕ್ವೆಶನ್ಸ್ ತುಂಬಾ ಇರುತ್ತೆ, ವ್ಯಾಸ್ಟ್ ಇರುತ್ತೆ ಏರಿಯಾ. ಅದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಟೆಕ್ಸ್ಟ್ ಓದೆ, ನಾನು ಹೇಳ್ದೆ ಅಲ್ಲ, ನಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗೋದೇ ಟೆಕ್ಸ್ಟ್ ಇಂದ. ಅದೇ ಒರಿಜಿನಲ್ ಟೆಕ್ಸ್ಟ್ ನ ನೋಡ್ಕೊಂಡ್ರೆ 1 ಮಾರ್ಕಿಗೂ ಕೂಡ ಈ ಮಕ್ಕಳು ಟ್ರೈ ಮಾಡ್ಬೋದು. ಸಿಂಪಲ್. ಮೊದಲು ನಾವು ಯಾವಾಗ್ಲೂ ಪ್ರೋಗ್ರಾಮ್ ಮಾಡುವಾಗ ಹೇಳ್ತಿದ್ವಿ, ಮಾರ್ಕೆಟ್ ಅಲ್ಲಿ ಸಿಗುವಂತ ಗೈಡ್ ಗಳನ್ನ ನೋಡ್ಬೇಡಿ, ಮೊರೆ ಹೋಗ್ಬೇಡಿ, ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡಿ ಅಂತ ಹೇಳ್ಬೋದು. ಈಗ ಇನ್ನೊಂದು ಬಂದಿದೆ, ಯೂಟ್ಯೂಬ್ ಅಲ್ಲಿ ಇದೇ ಪ್ರಶ್ನೆ ಬರುತ್ತೆ ನೋಡ್ಕೊಳ್ಳಿ ಅಂತ ಯಾರಾದ್ರೂ ಒಂದು ವಿಡಿಯೋ ಬಿಟ್ರೆ ಮಕ್ಕಳು ಬರೀ ಅದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಅವ್ರು ನಾಳೆ ಫೇಲ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಟೆಕ್ಸ್ಚುಯಲ್ ನಾಲೆಜ್ ವೆರಿ ಇಂಪಾರ್ಟೆಂಟ್ ಅಂತ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಪ್ರಶ್ನೆಗಳು, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ಇದೆ. KSEAB ಅಂತ ಹೇಳ್ಬಿಟ್ಟು ನಮ್ಮ PU ಬೋರ್ಡ್ ವೆಬ್ಸೈಟ್ ಇದೆ. ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಏರಿಯಾಕ್ಕೆ ಹೋದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರಿಗೆ ತುಂಬಾ ವಿಚಾರಗಳು ಸಿಗುತ್ತೆ. 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬಿಟ್ಟಿದ್ದಾರೆ ಮೇಡಮ್, ವೆರಿ ಹೆಲ್ಪ್ಫುಲ್. 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಹಾಗೇನೆ ಹೈಯೆಸ್ಟ್ ಸ್ಕೋರರ್ಸ್ ಪೇಪರ್ಸ್ ಬಿಟ್ಟಿದ್ದಾರೆ. ಅವ್ರಿಗೊಂದು ಮಾಡೆಲ್ ಸಿಗುತ್ತೆ ಹೆಂಗ್ ಬರಿಬೇಕು ಏನು ಅಂತ ಹೇಳಿ. ಆಮೇಲೆ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅನ್ನ ಅಲ್ಲಿ ರೆಫರ್ ಮಾಡಬಹುದು. ಅವರು ಈಗ ಮಾಡಿರೋ 2 ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ಸ್ ಕೂಡ ಸಿಗೋ ಚಾನ್ಸಸ್ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕ್ವೆಶ್ಚನ್ ಬ್ಯಾಂಕ್ ಅನ್ನ ಮಾಡಿದ್ದಾರೆ, ವೆರಿ ವೆಲ್ ಪ್ರಿಪೇರ್ಡ್ ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್. ಅದನ್ನ ನೋಡ್ಕೊಂಡ್ಬಿಟ್ರೆ 70 to 80% ಕ್ವೆಶನ್ಸ್ ಆ ಕ್ವೆಶ್ಚನ್ ಬ್ಯಾಂಕ್ ಇಂದಾನೆ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪಾಸಿಂಗ್ ರೇಂಜ್ ಅಲ್ಲಿರೋರಿಗೆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ವೆರಿ ಅಡ್ವಾಂಟೇಜಸ್. ಅದರಲ್ಲಿರೋ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಸ್ಟೂಡೆಂಟ್ಸ್ ಈ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ ಏನು 2 ಪ್ರಿಪರೇಟರಿ ಆಯ್ತಲ್ಲ, ಅದನ್ನ
ಕೂತ್ಕೊಂಡು ಸಾಲ್ವ್ ಮಾಡ್ಬೇಕು, ಪ್ರತಿದಿನ ಸಾಲ್ವ್ ಮಾಡ್ಬೇಕು. 1 ಮಾರ್ಕ್ ಕ್ವೆಶನ್ಸ್, 2 ಮಾರ್ಕ್ ಕ್ವೆಶನ್ಸ್, 3 ಮಾರ್ಕ್ಸ್ ಅಲ್ಲಿ ಸ್ಪೆಷಲಿ 3 ಪೋಯಮ್ಸ್, ಗ್ರಾಮರ್ ಏರಿಯಾಸ್ ನ ಅಲ್ಲಿ ಏನಿದೆ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಅದನ್ನ ನೀಟಾಗಿ ಓದ್ತಾ ಇದ್ರೆ ಅವರಿಗೆ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ, ಅಲ್ಲಿ ಪಾಸಿಂಗಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಚೆನ್ನಾಗಿ ಓದೋ ಮಕ್ಕಳಿಗೂ ಕೂಡ ಮಾರ್ಕ್ಸ್ ಕಳ್ಕೊಳ್ಳೋದು ಚಾನ್ಸಸ್ ಇರಲ್ಲ, ಅದೆಲ್ಲ ಚೆನ್ನಾಗಿ ಅವರಿಗೆ ಕಲ್ತಿರ್ತಾರಲ್ಲ. ಅಲ್ಲಿ ಕ್ವಶನ್ ಬ್ಯಾಂಕ್ ಕೂಡ ಇದೆ ಅನ್ಸುತ್ತೆ. ಕ್ವೆಶನ್ ಬ್ಯಾಂಕ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಇದೆ. ಮಕ್ಕಳು ಅದನ್ನ ಸ್ಟೂಡೆಂಟ್ಸ್ ಅದನ್ನ ಬಳಸ್ಕೊಳ್ಬೇಕು. KSEAB.karnataka.gov.in ಆ ವೆಬ್ಸೈಟ್ಗೆ ಹೋಗಿ ಸ್ಟೂಡೆಂಟ್ ಕಾರ್ನರ್ ಅಂದ್ರೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಅವ್ರಿಗೆ ಏನ್ ಇದುವರೆಗೂ ನೋಡದೇ ಇರೋರು ಅಲ್ಲಿ ಕೂಡ ನೋಡ್ಕೊಂಡು. ಹೌದೌದು, ಈಗ ಈ ಸಿಗೋ ಟೈಮ್ ಇದೆಯಲ್ಲ ಅವ್ರಿಗೆ, ಈವನ್ 15 ಡೇಸ್, ಈ ಟೈಮ್ ಅಲ್ಲಿ ಕೂಡ ಅದು ಅವರಿಗೆ ಏನು ಕಲ್ತೇ ಇಲ್ಲಪ್ಪ, ನಾನು ಏನು ಓದ್ಕೊಂಡೇ ಇಲ್ಲ, ಹೆಂಗಪ್ಪ ಅಂತ ಆತಂಕ ಪಡೋದು ಬೇಡ. ಅದನ್ನ ಚೆನ್ನಾಗಿ ಬಳಸ್ಕೊಂಡ್ರು ಕೂಡ ಅವರಿಗೆ ಅದು ತುಂಬಾ ಸಹಾಯ ಆಗುತ್ತೆ. ಹೊಸದಾಗಿ ಇವತ್ತಿಂದ ಓದ್ಬೇಕು ಅಂತ ಶುರು ಮಾಡೋರ್ಗು ನಿಜವಾಗ್ಲು ಅವಕಾಶ ಇದೆ. ಏನೇನೋ ಮನೇಲಿ ಪ್ರಾಬ್ಲಮ್ಸ್ ಆಗಿ ನಾನು ಫೋಕಸ್ ಮಾಡಕ್ಕೆ ಆಗಿಲ್ಲ, ಆದ್ರೆ ಬರಿಬೇಕು, ಪಾಸ್ ಆಗ್ಬೇಕು ಅಂತ ಆಸೆ ಇರೋ ಮಕ್ಕಳಿಗೆ ಇವತ್ತಿಂದ ಕೂತ್ಕೊಂಡು ಶುರು ಮಾಡಿದ್ರು ಅಲ್ಲಿ ಅವರಿಗೆ ತುಂಬಾನೇ ಹೆಲ್ಪ್ ಸಿಗುತ್ತೆ. ಅದೇ ಮೇಡಮ್, ನಾವು ಈ ಕಾರ್ಯಕ್ರಮವನ್ನ ಮಾಡುವಂತ ಉದ್ದೇಶ ಕೂಡ ಅದೇ, ಯಾವುದೇ ಮಗು ಫೇಲ್ ಆಗ್ಬಾರ್ದು. ಹೌದು, ಈಗ ನೀವೇ ಹೇಳಿರೋ ಪ್ರಕಾರ 80 ಮಾರ್ಕಿಗೆ ಬರೆದು 24 ಅಂಕಗಳು ಬಂದ್ರೆ ಪಾಸ್ ಅಂತ ಅನ್ಸುತ್ತೆ. 24 ಖಂಡಿತ ತಗೊಳ್ಳೇಬೇಕು. ಈಗ 24 ಅಂಕಗಳು ಸಾಕಪ್ಪ, ಯಾಕಂದ್ರೆ ಸೈನ್ಸ್ ತಗೊಂಡವರು ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಹೇಳ್ತಿರ್ತಾರೆ, ಆರ್ಟ್ಸ್ ತಗೊಂಡವರೆಲ್ಲ ಇಂಗ್ಲಿಷ್ ಕಷ್ಟ ಅಂತ ಹೇಳೋದನ್ನ ಕೇಳಿದೀವಿ. ಆತರ ಇಂಗ್ಲಿಷ್ ಕಷ್ಟ ಅಂತ ಹೇಳುವಂತವ್ರು, ಕಷ್ಟ ಅಂತ ಭಾವಿಸೋರು ಏನನ್ನು ಓದಿದ್ರೆ ಪಾಸ್ ಆಗ್ಬೋದು ಅವರು? ಈಗ ಇದನ್ನ ಯಾರು ಆತರ ನೀವ್ ಹೇಳಿದ್ರಲ್ಲ ಕಷ್ಟ ನನಗೆ ಅಂತ ಹೇಳಿ ಆದ್ರೂ ಪಾಸ್ ಆಗ್ಬೇಕು, ಅವರು ಈ ಪಾಯಿಂಟ್ಸ್ ನಾನು ಅವ್ರು ನೋಟ್ ಡೌನ್ ಮಾಡ್ಕೊಂಡ್ರೆ ಒಳ್ಳೇದು. ಅವರಿಗೆ ಸ್ಕೋರಿಂಗ್ ಏರಿಯಾಸ್ ಅಂತ ಹೇಳಿದ್ರೆ 2 ಮಾರ್ಕ್ ಕ್ವೆಶನ್ಸ್, 2 ಮಾರ್ಕ್ಸ್ ಕ್ವೆಶನ್ಸ್ ತುಂಬಾನೇ ಹೆಲ್ಪ್ಫುಲ್. ನಾನು ಹೇಳಿದೆ 3 ಪೋಯಮ್ಸ್ ನೋಡ್ಕೊಂಡ್ರು, ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್ ವಾಟರ್, ಪ್ರತಿದಿನ ಕ್ವೆಶನ್ ಬ್ಯಾಂಕ್ ಅಲ್ಲಿ ಕ್ವೆಶನ್ಸ್ ಇದೆ ಈ 3 ಪೋಯಮ್ಗೆ ಸಂಬಂಧಪಟ್ಟ ಹಾಗೆ. ಆ ಕ್ವೆಶನ್ಸ್ ಗೆ ಆನ್ಸರ್ ರೆಡಿ ಮಾಡ್ಕೊಂಡ್ರು ಸಾಕು, ಅವ್ರ ಟೀಚರ್ಸ್ ನ ಕನ್ಸಲ್ಟ್ ಮಾಡಿ ಅದನ್ನೇ ದಿನ ಓದಿದ್ರು ಕೂಡ ಅದ್ರಲ್ಲಿರೋದೇ ಬರುತ್ತೆ. ಅಂದ್ರೆ ಬರೋ ಚಾನ್ಸಸ್ ಇದೆ ಮ್ಯಾಕ್ಸಿಮಮ್. ಏನು ಕ್ವಶನ್ ಬ್ಯಾಂಕ್ ಅಲ್ಲಿ ಇದೆ, ಪ್ಲಸ್ 3 ಮಾಡೆಲ್ ಕ್ವಶನ್ ಪೇಪರ್ ಏನು 2 ಮಾರ್ಕ್ ಕ್ವೆಶನ್ಸ್ ಇದೆ, ಪ್ಲಸ್ ಮೊನ್ನೆ 2 ಪ್ರಿಪರೇಟರಿ ಆಯ್ತಲ್ಲ, ಆ ಕ್ವೆಶನ್ ಪೇಪರ್ ಇರೋ 2 ಮಾರ್ಕ್ ಕ್ವೆಶನ್ಸ್ ಏನೇನಿದೆ, ಇನ್ ಟೋಟಲ್ ಒಂದು 25 ಕ್ವೆಶನ್ಸ್ ಆಗುತ್ತೆ. ದಿನ ಓದಿದ್ರೆ ಅದ್ರಲ್ಲಿರೋದೇ ಬರೋ ಚಾನ್ಸಸ್ ಇರುತ್ತೆ. ಅದು ಒಂದು ಸ್ಕೋರಿಂಗ್ ಏರಿಯಾ ಅವರಿಗೆ. ಇನ್ನೊಂದು ನಾನು ಆಗ್ಲೇ ಮಾತಾಡ್ತಾ ಹೇಳ್ದೆ ನಿಮ್ಗೆ, ಈ 3 ಮಾರ್ಕ್ ಕ್ವೆಶನ್ಸ್ ಅಲ್ಲಿ 3 ಕ್ವೆಶನ್ಸ್ ವಿಲ್ ಬಿ ಆನ್ ಪೋಯಟ್ರಿ ಸೆಕ್ಷನ್. They are when you are old to the foot from his child and Kuvempu's poem that is heaven if you are not here on earth. ಈ 3 ಪೋಯಮ್ದು ಸಮ್ಮರಿನ ತುಂಬಾ ಕಷ್ಟ ಅನ್ನೋ ಮಕ್ಕಳು ಒಂದ್ 7-8 ಸೆಂಟೆನ್ಸ್ ಅಲ್ಲಿ ನೀಟಾಗಿ ಬರೆದಿಟ್ಕೊಂಡು ಅವ್ರ ಟೀಚರ್ ಹೆಲ್ಪ್ ತಗೊಂಡು ದಿನ ಅದನ್ನೇ ಓದಿದ್ರೆ ಅದನ್ನ ಬರೆದ್ರೆ ಅವರಿಗೆ ಸ್ಕೋರಿಂಗ್ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇದೆರಡರ ಜೊತೆಗೆ ಈ ಸೆಲೆಕ್ಟಿವ್ ಆನ್ಸರ್ಸ್ ಅಂತ ಇರುತ್ತೆ ನಮ್ಮ ಏನು ಗ್ರಾಮರ್ ಏರಿಯಾದಲ್ಲಿ. ಹೇಗೆ ಅಂದ್ರೆ ಕ್ವೆಶನ್ಸ್ ಇರುತ್ತೆ, ಅಲ್ಲೇ ಬ್ರಾಕೆಟ್ ಅಲ್ಲಿ ಆನ್ಸರ್ಸ್ ಇರುತ್ತೆ, ಅದನ್ನ ಒಂಚೂರು ಮಾಡೋ ಮೆಥಡ್ ಅನ್ನ ತಿಳ್ಕೊಂಡ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಒಂದು ಗ್ರಾಮರ್ ಏರಿಯಾ ಇದೆ, 2 ಮಾರ್ಕ್ಸ್ ಇದೆ. ಅದು ಅಲ್ಲಿ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಇರುತ್ತೆ, ಬ್ರಾಕೆಟ್ ಅಲ್ಲಿ 3 ಆನ್ಸರ್ಸ್ ಇರುತ್ತೆ. ಆ ಸ್ಮಾಲ್ ಪ್ಯಾರಾಗ್ರಾಫ್ ವಿತ್ 2 ಬ್ಲಾಂಕ್ಸ್. ಆ ಬ್ಲಾಂಕ್ಸ್ ಗೆ ಏನ್ ಆನ್ಸರ್ ಬರ್ಬೇಕು ಅಂತ ಅಲ್ಲೇ ಮೇಲ್ಗಡೆ ಕೊಟ್ಟಿರ್ತಾರೆ, ಬ್ರಾಕೆಟ್ಸ್ ಅಲ್ಲಿ ಇರುತ್ತೆ. ಅವರು ಸ್ವಲ್ಪ ಟೆಕ್ಸ್ಚುಯಲ್ ನಾಲೆಜ್ ಇದ್ದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರೆ ಆರಾಮಾಗಿ 2 ಬ್ಲಾಂಕ್ಸ್ ಗೆ 2 ಇಡಿಯಮ್ಸ್ ಅನ್ನ ಫಿಕ್ಸ್ ಮಾಡಿದ್ರೆ ವಿತ್ ಸೆಂಟೆನ್ಸ್ ಬರಿಬೇಕು, ಬರೆದ್ರೆ ಅದು ಅಡ್ವಾಂಟೇಜ್. ಇದು ಸೆಲೆಕ್ಟಿವ್ ಏನು ಆನ್ಸರ್ಸ್ ಅಂತ ಹೇಳ್ತೀವಿ ನಾವು. ಇದು ತುಂಬಾ ನೆನ್ಪು ಮಾಡ್ಕೊಂಡು ಅಥವಾ ತುಂಬಾ ಕಷ್ಟಪಟ್ಟು ಬಹೆಟ್ ಮಾಡೋದೆಲ್ಲ ಇರುತ್ತೆ, ನೋಡಿ ಯಾವ್ದು ಸರಿಯಾಗಿದೆ ಅಂತ ಆಲೋಚನೆ ಮಾಡಿ ಬರಿಬೇಕು. ಪಾಠ ನೆನ್ಪು ಮಾಡ್ಕೊಂಡು ಇದು ಯಾವ ಪಾಠದಲ್ಲಿ ಬಂದಿತ್ತು, ಇದ್ರ ಮೀನಿಂಗ್ ಏನು ಅಂತ ತಿಳ್ಕೊಂಡು ಬರಿದ್ರೆ ಅವರಿಗೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಒಂದ್ ಕರೆ ಇದೆ ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ರಘುನಾಥ್ ಡಿ ಅಂತ. ಇಂಗ್ಲಿಷ್ ಅಲ್ಲಿ ಈಗ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ ಮೇಡಮ್ ಅವರೇ, ಹೇಳಿ. ಕನ್ನಡದ ಅನುವಾದ ಮತ್ತೆ ಇಂಗ್ಲಿಷ್ಗೆ ಅದು ಹೆಂಗ್ ಮಾಡೋದು ಮೇಡಮ್ ಅವರೇ? ನೀವು ಕನ್ನಡದಲ್ಲಿ ಅನುವಾದ ಮಾಡೋ ಹಾಗಿಲ್ಲ, ಇಂಗ್ಲಿಷ್ ಅಲ್ಲೇ ಬರೀಬೇಕಲ್ವಾ? ಇಂಗ್ಲಿಷ್ ಅಲ್ಲಿ ಬರೀತೀನಿ, ಕನ್ನಡ ಅನುವಾದ ಕೊಡ್ತಾರಲ್ಲ ಮೇಡಮ್ ಅವರೇ ಎಕ್ಸಾಮ್ ಬರೀಬೇಕಾರೆ. ಇಲ್ಲ, ನೀವು PUC ನಲ್ಲಿ ಈಗ ನಾವು ಈ ಕಾರ್ಯಕ್ರಮವನ್ನ ಸೆಕೆಂಡ್ PUC ಓದ್ತಾ ಇರೋ ಮಕ್ಕಳಿಗೆ ಮಾಡ್ತಾ ಇದೀವಿ. ಹೌದು ಮೇಡಮ್, ಅದಕ್ಕೆ ಮಾಡಿದ್ ಮೇಡಮ್. ನಮ್ಮ ಮಗು ಸೆಕೆಂಡ್ PUC ಅಂದ್ರೆ ಇಂಗ್ಲಿಷ್ ಬರೀತಾನೆ, ಕನ್ನಡ ಬರಲ್ಲ ಮೇಡಮ್ ಅವರೇ ಅವ್ನಿಗೆ. ಕನ್ನಡ ಬರೋದು ಬೇಡ, ಮಗು ಕೈಯಲ್ಲಿ ನೀವು ಮಾತಾಡ್ಸಿದ್ರೆ ಅವನಿಗೆ ಇನ್ನೂ ಹೆಲ್ಪ್ ಆಗ್ತಿತ್ತೇನೋ. ಮಗ ಇದಾನ ಅಲ್ಲಿ ನಿಮ್ ಪಕ್ಕ?
ಕಾಲೇಜಿಗೆ ಓಕೆ. ಈಗ ಇಡೀ ಕ್ವಶನ್ ಪೇಪರ್ ಅಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ವಿಭಾಗ ಏನಾರು ಇದೆಯಾ? ಇಲ್ಲ ಮೇಡಮ್, ಆ ತರದ್ ಯಾವ್ದು ವಿಭಾಗ ಇಲ್ಲ. ಇಲ್ವಂತಲ್ಲ. ನಾವು CET ಎಕ್ಸಾಮ್ ಬರ್ದಾಗ ಕೊಡ್ತಾರಲ್ಲ ಮೇಡಮ್ ಅವರೇ. CET ಎಕ್ಸಾಮ್ ಬರೆಯುವಾಗ ಇವತ್ತೇನಂದ್ರೆ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದೀವಿ, ಇಂಗ್ಲಿಷ್ ಲ್ಯಾಂಗ್ವೇಜ್. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿದ್ರೆ ಕೇಳಿ. ಸಂಬಂಧಪಟ್ಟಂಗೆ ಕ್ವಶನ್ ಮೇಡಮ್, ನಾವ್ ಹೇಳಿರ ಅರ್ಥ ಅವ್ನು ಕನ್ನಡನೇ ಬರಲ್ಲ, ಇಂಗ್ಲಿಷ್ ಬರ್ತಾ ಬರೀ ಅವನಿಗೆ. ಒಂದ್ ಕೆಲಸ ಮಾಡಿ, ನೀವು ನಿಮ್ ಮಗನಿಗೆ ಈ ರೇಡಿಯೋ ಪ್ರೋಗ್ರಾಮ್ ಬಗ್ಗೆ ಹೇಳಿ, ನನ್ನ ನಂಬರ್ ಮೇಡಮ್ ಹೇಳ್ತಾರೆ, ಅವ್ನ್ ನಂಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು. ಕಾರ್ಯಕ್ರಮದ ಕೊನೆಗೆ ಮೇಡಮ್ ನಂಬರ್ ಕೊಡ್ತೀವಿ, ನಿಮ್ದೇನಾದ್ರು ಡೌಟ್ ಇದ್ರೆ ನಿಮ್ ಮಗನ ಹತ್ರ ಫೋನ್ ಮಾಡಿಸಿ. ಫೋನ್ ಮಾಡ್ತೇನೆ ಮೇಡಮ್ ಅವರೇ. ಆಯ್ತು, ಧನ್ಯವಾದ ಮೇಡಮ್. ಮುಂದುವರೆದಂತೆ ನಾನು 2 ಮಾರ್ಕ್ಸ್ ಕ್ವೆಶನ್ಸ್ ಬಗ್ಗೆ ಹೇಳ್ತಿದ್ದೆ, 3 ಮಾರ್ಕ್ಸ್ ಬಗ್ಗೆ ಹೇಳಿದೆ, ಈ ಸೆಲೆಕ್ಟಿವ್ ಆನ್ಸರ್ಸ್ ಅಂತ ಶುರು ಮಾಡಿದೆ, ಇಡಿಯಮ್ಸ್ ಬಗ್ಗೆ ಹೇಳಿದೆ. ಇವಾಗ ಪ್ರೊನೌನ್ ಅಂತ ಒಂದು ಪಾರ್ಟ್ ಇದೆ ಮೇಡಮ್, ವೆರಿ ವೆರಿ ಈಸಿ ಆ್ಯಂಡ್ ವಿತ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಇದೆ ಇದಕ್ಕೆ. ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಇರುತ್ತೆ, ಅದರಲ್ಲಿ ಪ್ರೊನೌನ್ಸ್ ಇರುತ್ತೆ, ಅದು ಏನನ್ನು ರೆಫರ್ ಮಾಡುತ್ತೆ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್, ಇವಾಗ I am Jyoti, or Jyoti is a lecturer. She is working in Vibhajita college. She ಅಂದ್ರೆ ಯಾರು, ಆ ತರ ಇರುತ್ತೆ. ಜ್ಯೋತಿ ಅಂತ ಅಲ್ಲಿ ಹಿಂದೆನೆ ಉತ್ತರ ಇರುತ್ತೆ. ಈ ಪ್ರೊನೌನ್ ಪಾರ್ಟ್ ಅಲ್ಲಿ ಪ್ರೊನೌನ್ ಪದಗಳೇನಿರುತ್ತೆ ಅದ್ರ ಹಿಂದೆ ಬರೋ ಪದಗಳು ಉತ್ತರ ಆಗಿರುತ್ತೆ. ಅಂದ್ರೆ ಹಿಂದಿನ ಸೆಂಟೆನ್ಸ್ ಇರ್ಬೋದು ಅಥವಾ ಹಿಂದಿನ ಪದಾನೇ ಇರ್ಬೋದು. ಎಷ್ಟು ಸತಿ ಈಗ ಹೂ, ವೇರ್, ವಿಚ್, ಹೂಸ್ ಅನ್ನೋ ವರ್ಡ್ಗೆ ಹಿಂದಿನ ಪದಾನೇ ಉತ್ತರ ಆಗಿರುತ್ತೆ. ಅದನ್ನೇನ್ ಮಾಡ್ಬೇಕು ಮಕ್ಕಳು, 2 ಪಟ್ಟಿ ಕೊಟ್ಟಿರ್ತಾರೆ, ಎ ಪಟ್ಟಿ, ಬಿ ಪಟ್ಟಿ. ಎ ಪಟ್ಟಿನಲ್ಲಿ ಪ್ರೊನೌನ್ಸ್ ಲಿಸ್ಟ್ ಮಾಡಿರ್ತಾರೆ 5, ಬಿ ಪಟ್ಟಿನಲ್ಲಿ ನೌನ್ ಅಥವಾ ನೌನ್ ಫ್ರೇಸಸ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ ನ ಮೇಲ್ಗಡೆ ಇರೋ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ನ ನೀಟಾಗಿ ಓದ್ಕೊಂಡು ಹೋದ್ರೆ ಆ ಪ್ರೊನೌನ್ ಯಾರಿಗೆ ರೆಫರ್ ಮಾಡುತ್ತೆ ಅನ್ನೋದನ್ನ ಅಲ್ಲೇ ಅವನು ಓದುವಾಗ್ಲೇ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ವಿತ್ ಆನ್ಸರ್ ಇರುತ್ತೆ, ಬಿ ಪಟ್ಟಿನಲ್ಲಿ ಉತ್ತರ ಇರುತ್ತೆ. ಮಗು ಏನ್ ಮಾಡ್ಬೇಕು, ಎ ಪಟ್ಟಿನ ನೀಟಾಗಿ ABCDE ಅಂತ ಬರ್ಕೊಂಡು ಮುಂದೆ ಏನ್ ಉತ್ತರ ಅಂತ ಹೇಳ್ಬಿಟ್ಟು ಆ ಪಕ್ಕದ ಬಿ ಪಟ್ಟಿನ ನೋಡಿ ಬರಿಬೇಕು. ಅದಕ್ಕೆ ಹೆಲ್ಪ್ ಆಗೋದು ಅಲ್ಲಿ ಮೇಲ್ಗಡೆ ಕೊಟ್ಟಿರೋ ಪ್ಯಾರಾಗ್ರಾಫ್, ಪ್ರೊನೌನ್ ಏನನ್ನ ರೆಫರ್ ಮಾಡುತ್ತೆ ಅಂತ ಹೇಳಿ ನೋಡ್ಬಿಟ್ಟು ಬರೆಯೋದು. ಇದು ನಾನ್ ನೋಡಿರೋ ಹಾಗೆ ತುಂಬಾ ಮಕ್ಕಳು ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. 5 ತುಂಬಾ ಜನ ತಗೊಳ್ತಾರೆ. ವೆರಿ ಈಸಿ ಗ್ರಾಮರ್ ಏರಿಯಾ. ಯಾಕಂದ್ರೆ ಹೈಸ್ಕೂಲ್ ಇಂದನೂ ನಮ್ಮ ಮಕ್ಕಳಿಗೆ ನೌನು, ಪ್ರನೌನು ಇದೆಲ್ಲ ಏನೋ ವೆರಿ ಫೆಮಿಲಿಯರ್ ಏರಿಯಾಸ್. ಸೊ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಏರಿಯಾನ ಸ್ವಲ್ಪ ಪ್ಯಾಟರ್ನ್ ಆನ್ಸರ್ ಮಾಡೋ ಮೆಥಡ್ ಅನ್ನ ತಿಳ್ಕೊಂಡ್ರೆ ಅವರಿಗೆ ನನಗನ್ಸುತ್ತೆ ಇದು ಏನು ಕಷ್ಟ ಇಲ್ಲ. ಈ ಏರಿಯಾದಲ್ಲಿ ನಮ್ಮ ಮಕ್ಕಳಿಗೆ ಖಂಡಿತ ಏನೋ ಸ್ಕೋರ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಪ್ರೊನೌನ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಪ್ರೊನೌನು, ನೌನು ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಪ್ರೊನೌನ್ ಪಟ್ಟಿ ನೋಡ್ಬಿಟ್ಟು ಪಕ್ಕದಲ್ಲಿರೋ ಬಿ ಪಟ್ಟಿಲಿ ಉತ್ತರ ಇರುತ್ತೆ, ಮ್ಯಾಚ್ ಮಾಡ್ಬೇಕು. ಅದನ್ನ ಮಾಡಕ್ ಮುಂಚೆ ಮೇಲ್ಗಡೆ ಇರೋ ಪ್ಯಾರಾಗ್ರಾಫ್ ಇರುತ್ತಲ್ಲ ಅದನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅವರು ಆರಾಮಾಗಿ ಇಲ್ಲಿ 5ಗೆ 5 ತಗೊಳ್ಬಹುದು. ನಾನು ಕೆಲವು ಶಾರ್ಟ್ ಕಟ್ಸ್ ಹೇಳ್ದೆ, ಆಕ್ಚುಲಿ ಹಂಗೆ ಹೇಳ್ಬಾರ್ದು ನಮ್ಮ ಮಕ್ಕಳಿಗೆ. ಕೆಲವು ಪದಗಳು ಹೂ, ವೇರ್, ವಿಚ್, ಹೂಸ್ ಅನ್ನೋ ಪದಗಳು ಸ್ಪೆಷಲಿ ಸ್ಪೆಸಿಫಿಕ್ ಆ ಪದಗಳಿದ್ರೆ ಅದ್ರ ಹಿಂದಿನ ಪದಾನೇ ಉತ್ತರ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಈ ತರ ಇರುತ್ತೆ. ಇದು ಈಸಿ ಮತ್ತೆ ಸ್ಕೋರಿಂಗ್ ಏರಿಯಾ ನಮ್ಮ ಸ್ಟೂಡೆಂಟ್ಸಿಗೆ. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾರು ನಮ್ಮ ಸ್ಟೂಡೆಂಟ್ಸ್ ಕೇಳ್ತಿರೋರು. ಈಗ ಇಡೀ ನಿಮ್ಮ ಟೆಕ್ಸ್ಟ್ ಅಲ್ಲಿ ಯಾವ ಚಾಪ್ಟರ್ಗೆ ಅತಿ ಹೆಚ್ಚು ಅಂಕಗಳಿದೆ? ಈ ನಮ್ಮ ಬ್ಲೂ ಪ್ರಿಂಟ್ ಅಲ್ಲಿ ಸನ್ನಿ ಮಾರ್ನಿಂಗ್ ಅಂತ ಒಂದು ನಾಟಕ ಇದೆ, ಆ ಸನ್ನಿ ಮಾರ್ನಿಂಗ್ ಅಂತ ಹೇಳಿ ಅಲ್ಲಿ ಹೈಯೆಸ್ಟ್ ವೇಟೇಜ್ ಇದೆ ಮೇಡಮ್. ನೋಡಿ ಅದ್ರಲ್ಲಿ ಏನ್ ಕೇಳ್ತಾರೆ, 1 ಮಾರ್ಕ್ ಕ್ವೆಶನ್ ಬರುತ್ತೆ, ಓಕೆ, 3 ಮಾರ್ಕ್ ಕ್ವೆಶನ್ ಬರುತ್ತೆ, 4 ಮಾರ್ಕ್ ಕ್ವೆಶನ್ ಬರುತ್ತೆ, 4 + 3 + 1 8 ಮಾರ್ಕ್ಸ್ ಇದೆ. ಹೈಯೆಸ್ಟ್ ವೇಟೇಜ್ ಅದು ನಮ್ಮ ಸ್ಟೂಡೆಂಟ್ಸಿಗೆ. ಆ ಲೆಸನ್ ಅನ್ನ, ಆ ಯೂನಿಟ್ ಅನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಮೋಸ್ಟ್ ಲೈಕ್ಲಿ ಕ್ವೆಶನ್ಸಿಗೆ ಆನ್ಸರ್ನ ರೆಡಿ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ, ಓದ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅವಾಗಲೇ ನಾವು ಸ್ಕೋರಿಂಗ್ ಏರಿಯಾಸ್ ಬಗ್ಗೆ ಮಾತಾಡ್ತಿದ್ವಿ. ಇನ್ನೊಂದು ಇದೆ ನಮ್ಮ ಸ್ಟೂಡೆಂಟ್ಸ್ಗೆ ನೋಟ್ ಮೇಕಿಂಗ್ ಅಂತ ಹೇಳಿ. ಈ ನೋಟ್ ಮೇಕಿಂಗ್ ಏರಿಯಾ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಕೂಡ ಏನಂದ್ರೆ ಒಂದು ಅನ್ಸೀನ್ ಒಂದು 3-4 ಸೆಂಟೆನ್ಸ್ ಇರೋ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಇರುತ್ತೆ. ಅದಕ್ಕೊಂದು ಫ್ಲೋ ಚಾರ್ಟ್ ಕೊಟ್ಟಿರ್ತಾರೆ. ಆ ಫ್ಲೋ ಚಾರ್ಟ್ ಅಲ್ಲಿ 4 ಬಾಕ್ಸ್ ಇರುತ್ತೆ. ಆ 4 ಬ್ಲಾಂಕ್ ಬಾಕ್ಸಸ್ ನ ಫಿಲ್ಅಪ್ ಮಾಡಬೇಕು. ಅದು ಎಷ್ಟು ಈಸಿ ಅಂತ ಹೇಳಿದ್ರೆ ಆ ಪ್ಯಾರಾಗ್ರಾಫ್ ಓದ್ತಾನೆ ಗೊತ್ತಾಗುತ್ತೆ. ಹಿಂಟ್ಸ್ ಇರುತ್ತೆ, ಒಂದು ಬಾಕ್ಸ್ ಮೇಲೆ ಒಂದು ಹಿಂಟ್ ಇರುತ್ತೆ, ಬಾಕ್ಸ್ ನಂಬರಿಂಗ್ ಕೂಡ ಆಗಿರುತ್ತೆ 1 2 3 4 ಅಂತ ಹೇಳಿ. ಆ ಬಾಕ್ಸ್ಗೆ 1 or 2 ವರ್ಡ್ಸ್ ಅಲ್ಲಿ ಆನ್ಸರ್ ಬರೋ ಹಾಗೆ ಹಿಂಟ್ಸ್ ಅನ್ನ ಕೊಟ್ಟಿರ್ತಾರೆ.
ಈಚ್ ಬಾಕ್ಸ್ ಕ್ಯಾರಿ ಹಾಫ್ ಮಾರ್ಕ್. 2 ಮಾರ್ಕ್ಸ್ ಕ್ವೆಶನ್ ಇದು. ಇಲ್ಲಿ ಇದುವರೆಗೆ ನಾನ್ ನೋಡಿರೋ ಹಾಗೆ ವ್ಯಾಲ್ಯೂಷನ್ ಅಲ್ಲಿ ಯಾವ ಮಗುನು ಕೂಡ 0 ತಗೊಂಡಿಲ್ಲ. 2ಗೆ 2 ತಗೊಳ್ತಾರೆ. ಹಿಂಗೆ ಬೇರೆ ಬೇರೆ ಏರಿಯಾಸ್ ಅಲ್ಲಿ 2 ಮಾರ್ಕ್ಸ್ ಆಡ್ ಆಗ್ತಾ ಹೋದ್ರೆ ಪಾಸಿಂಗ್ ಹೆಲ್ಪ್ ಆಗುತ್ತೆ. ಈಗೊಂದು ಪ್ರಶ್ನೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರಿದಾ ಅಂತ, ಗವರ್ಮೆಂಟ್ ಕಾಲೇಜ್ ಆಲೂರಿಂದ ಮಾತಾಡ್ತಾ ಇರೋದು. ಪ್ರಶ್ನೆ ಕೇಳಿ. ಮ್ಯಾಮ್, ನನ್ನ ಪ್ರಶ್ನೆ ಏನಂದ್ರೆ, ಅದು ರಿಪೋರ್ಟೆಡ್ ಸ್ಪೀಚ್ ಇರುತ್ತಲ್ಲ ಮ್ಯಾಮ್. ಎಸ್ ಹೇಳಮ್ಮ. ವಿ ಫೈಂಡ್ ಡಿಫಿಕಲ್ಟ್ ಇನ್ ರಿಪೋರ್ಟೆಡ್ ಸ್ಪೀಚ್, ಸೊ ಐ ವಾಂಟ್ ಆಸ್ಕ್ ದಟ್ ದ ಕ್ವಶನ್ಸ್ ಆಫ್ ರಿಪೋರ್ಟೆಡ್ ಸ್ಪೀಚ್ ವಿಲ್ ಕಮ್ in the question bank only, no ma'am? Most likely, not exactly, not 100%. I can say 80% maybe from question bank, but the rest you will have to manage. Okay ma'am. In specific, I can suggest you some lessons like Too Dear, Sunny Morning, Otter, and there is an interview. You know that. I believe that books will never disappear. From these 4 units, if at all the question paper setter decides to make textual questions, reported speech questions will definitely appear from those 4 units. Too Dear, The Voter, Too Dear, The Voter, A Sunny Morning mainly, and the interview. I believe that books will never disappear. If you discuss the questions regarding these units with your teacher, he or she will definitely will help you to know the most likely questions. Okay. Ma'am, then we find difficulties like how many paras we should write for 4 marks and all. Yes. For 4 mark questions, you need to write your answer in 100 words. In 100 words. It will be approximately 1 page. One page. Yes, ma'am. That is the maximum limit. Okay, in sentences, if I say 20 sentences, then it will definitely come to 1 page. If you write 6 or 7 words in a sentence, it will be approximately 1 page. Okay, ma'am. Not more than 1.5 page, okay? You can write up to 1.5 page. 1.5 page. For, you know why I am saying this, if you are really interested to score 4 out of 4, your answer should be very compact, without any grammatical mistakes, punctuation mark, content, everything you need to keep in mind. If you follow all these things, if your answer is excellent, definitely you can score 4 out of score even in that area. That is deciding for distinction holders. Yes, ma'am. Your score, whether it crosses 70 or 75, will be decided by your 4 3-mark questions and reported speech. Yes, You ma'am. have to focus mainly on 3 marks, 4 marks, and reported speech. Yes, I ma'am. think the rest you will manage. It's very easy. Yes, ma'am. Yes. Anything else, my dear? Ma'am, about that, I got heard about match the like Sorry. choose the correct options. Choose the correct options and all. I got to know then, like, ma'am, this letter writing, Yes. in the letter writing, everything should be perfect, right, ma'am? Yeah. 0 grammar mistake, 0 spelling mistake. Then you will get 5 out of 5. Covering letter plus resume. And neat presentation. Yes, ma'am. You should take care of the particulars there, how it begins, what comes next, how to write the body of the letter, how to end it, and then about resume. If you really want 5 marks, you should take care of these things, and in specific qualification part, you have to write in detail with the table. Yes, It's ma'am. there in your workbook. Model is given. Yes, ma'am. Yes, ma'am. Yes, ma'am. Okay, pa. Okay, ma'am. Thank you, Anything ma'am. else? No, ma'am. Thanks, ma'am. Okay. Thank you. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ಜಸ್ಟ್ ಪಾಸ್ ಆಗಬೇಕು ಅನ್ನೋರಿಗೆ ಏನೇನು ಅಂತ ಇದುವರೆಗೆ ಹೇಳಿದ್ದೀರಾ. ಇನ್ನೊಂದು ಪಾಯಿಂಟ್ ಇದೆ, ಅದ್ರಲ್ಲಿ ಪ್ಯಾಸೇಜ್ ವೆರಿ ನಮಗೆ ಗ್ರೇಸ್ಫುಲ್ ಏರಿಯಾ ಅಂತ ಹೇಳ್ತೀನಿ ನಮ್ಮ ಮಕ್ಕಳಿಗೆ ಎಸ್ಪೆಷಲಿ. ಯಾಕಂದ್ರೆ 9 ಕ್ವೆಶನ್ಸ್ ಇರುತ್ತೆ A to I. ಅದನ್ನ ಮಕ್ಕಳು ಪ್ಯಾಸೇಜ್ ನ ಓದ್ಬಿಟ್ಟು ಕ್ವೆಶನ್ ಅಲ್ಲಿ ಏನ್ ವರ್ಡ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಹೋದ್ರು ಅವ್ರಿಗೆ ಏನು ಅರ್ಥನೇ ಆಗ್ಲಿಲ್ಲಪ್ಪ ನಂಗೆ ಪ್ಯಾಸೇಜ್ ಅಂತ ಅನ್ಕೊಂಡವ್ರು ಕೂಡ ಅಲ್ಲಿ 9ಕ್ಕೆ 7, 8 ಹೀಗೆ ತಗೋಬಹುದು. ಕ್ವೆಶ್ಚನ್ ಅಲ್ಲಿರೋ ವರ್ಡ್ಸ್ ನೋಡ್ಕೊಂಡು ಹೋದ್ರು ತಗೊಳ್ಬಹುದು. ಬಟ್ ಈ ಸತಿ ಒಂದ್ ಏನ್ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂದ್ರೆ, ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಫಸ್ಟ್ 2 ಲೈನ್ಸ್ ಅಲ್ಲಿ ಇರುತ್ತೆ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ.
ಅಲ್ಲಿ ಜಂಬಲ್ ಮಾಡ್ತಾರೆ. ಫಸ್ಟ್ ಕ್ವಶನ್ಗೆ ನಿಮಗೆ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಬೇಕಾದ್ರೂ ಆನ್ಸರ್ ಬರೋ ತರ ಮಾಡಿರ್ತಾರೆ. ಬಟ್ ಇಟ್ ವಿಲ್ ಬಿ ಈಸಿ. ನೀವು ಒನ್ಸ್ ಅಥವಾ ಟ್ವೈಸ್ ಓದ್ಕೊಂಡ್ರೆ, ಕ್ವೆಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಮಕ್ಕಳಿಗೆ ಪ್ಯಾಸೇಜ್ ಕೂಡ ಸ್ಕೋರಿಂಗ್ ಏರಿಯಾ. ಪ್ಯಾಸೇಜ್ ಕೂಡ ಸ್ಕೋರಿಂಗ್ ಏರಿಯಾ. 9ಕ್ಕೆ ಅವರು 6-7 ಕಷ್ಟಪಡೋರು ಕೂಡ ತಗೊಳ್ಬಹುದು. ಅದು ಜೊತೆಗೆ ಈಗ ಕರೆ ಮಾಡಿದ್ರಲ್ಲ, ಅವರು ಕೂಡ ಕೇಳಿದ್ರು ಲೆಟರ್ ರೈಟಿಂಗ್, ಅದು ಕೂಡ ಈಸಿ ಅಂತ ಅನ್ಸುತ್ತೆ. ಎಷ್ಟು ಮಾರ್ಕ್ ಇರುತ್ತೆ ಅದಕ್ಕೆ? 5 ಮಾರ್ಕ್ಸ್ ಇರುತ್ತೆ ಮೇಡಮ್. 5 ಮಾರ್ಕ್ಸ್ ಅದರಲ್ಲಿ ಒಂದು 2-3 ಕರೆಕ್ಟ್ ಆದ್ರೂ 3 ಮಾರ್ಕ್ಸ್ ಬರುತ್ತೆ ಅನ್ಸುತ್ತೆ. 4 ಖಂಡಿತ ತಗೊಳ್ಬಹುದು. ಕರೆಕ್ಟ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದ್ರೆ ನಮ್ಮ ಮಕ್ಕಳು ಹೇಗ್ ಬರೀಬೇಕು ಅಂತ ಅವ್ರ ಟೀಚರ್ಸ್ ಹತ್ರ ಕೇಳ್ಕೊಂಡು ಬಾಡಿ ಆಫ್ ದ ಲೆಟರ್ ಒಂದು 5 ಸೆಂಟೆನ್ಸ್ ಅಲ್ಲಿ ಬರೆದ್ರೆ, ಮತ್ತೆ ರೆಸ್ಯೂಮ್ 2 ಪಾರ್ಟ್ ಅಲ್ಲಿ ಇರುತ್ತಿದ್ದು, ಒಂದು ಕವರಿಂಗ್ ಲೆಟರ್, ಇನ್ನೊಂದು ರೆಸ್ಯೂಮ್. ಇದೆರಡನ್ನು ನೀಟಾಗಿ ಬರೆದ್ರೆ ಖಂಡಿತ 4 ಮಾರ್ಕ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಬರೆಯೋ ಮಕ್ಕಳು ಏನು ಮಿಸ್ಟೇಕ್ಸ್ ಇಲ್ಲದಲ್ಲೇ ಬರೆದ್ರೆ ಅವರಿಗೆ 5 ತುಂಬಾ ಮಕ್ಕಳಿಗೆ ಕೊಟ್ಟಿದೀವಿ ನಾವು. ಇದು ಕೂಡ ಸ್ಕೋರಿಂಗ್ ಏರಿಯಾ. ಇದನ್ನ ನೋಟ್ ಮಾಡ್ಕೋಬೇಕು ನಮ್ಮ ಮಕ್ಕಳು. ಒಂದ್ ಕರೆ ಇದೆ, ನೋಡೋಣ. ನಮಸ್ತೆ, ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಂಯುಕ್ತ. ನಾನು ಹಾಸನದಿಂದ ಮಾತಾಡ್ತಿದ್ದೀನಿ. ಓಕೆ. ನಾನು ಪ್ರಿಪರೇಟರಿಲಿ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. ಅಂದ್ರೂ ಸಹ ನಂಗೆ ಔಟ್ ಆಫ್ ಔಟ್ ಬರಕ್ ಆಗ್ತಿಲ್ಲ. ಪ್ರಿಪರೇಟರಿ ಮೇಲೆ ಎಷ್ಟು ಬಂತು? ನನಗೆ 89 ಏನೋ ಬಂದಿದೆ. 79 89 ಅಪ್ಪ? 89 ಅಂದ್ರೆ ನೀನು ಮೇನ್ ಎಕ್ಸಾಮ್ ಬರೋದು 80 ಮಾರ್ಕ್ಸ್ಗೆ, ಇಂಟರ್ನಲ್ ಮಾರ್ಕ್ಸು ಅದು 20 ಮಾರ್ಕ್ಸ್ಗೆ. ಅದು ಆಲ್ರೆಡಿ ಡಿಸೈಡೆಡ್. ಈಗ 80 ಮಾರ್ಕ್ಸ್ಗೆ ಎಷ್ಟು ಬಂತಪ್ಪ ಪ್ರಿಪರೇಟರಿನಲ್ಲಿ? ಅದಕ್ಕೆ 67 ಏನೋ ಬಂದಿದೆ. ಓಕೆ. ಈಗೇನು ನಿಮ್ದು ಕ್ವೆಶ್ಚನ್ ಏನಪ್ಪ? 80ಗೆ 80 ತಗೊಳ್ಳೋದು ಹೇಗೆ ಅಂತನಾ? ಓಕೆ. ಇಷ್ಟ ತನಕ ನಾನು ಸ್ಕೋರಿಂಗ್ ಏರಿಯಾಸ್ ಹೇಳ್ತಾ ಇದ್ದೆ, ನೀವು ಕೇಳಿಸ್ಕೊಂಡಿರ್ಬೋದು. ಅದ್ರ ಜೊತೆಗೆ ನೀವು ಚೆನ್ನಾಗಿ ಸ್ಕೋರ್ ಮಾಡೋರು ಈ 3 ಮತ್ತು 4 ಮಾರ್ಕ್ ಕ್ವೆಶನ್ಸ್ ಅನ್ನ ಫೋಕಸ್ ಮಾಡ್ಬೇಕಪ್ಪ. ಆನ್ಸರು ಟು ದ ಪಾಯಿಂಟ್ ಇರಬೇಕು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಬಾರ್ದು, ಕಾಂಪ್ಯಾಕ್ಟ್ ಆನ್ಸರ್ಸ್ ಇರಬೇಕು. ಈಗ 60 ವರ್ಡ್ಸ್ ಅಂದರೆ 60 ವರ್ಡ್ಸಲ್ಲಿ ಬರೀಬೇಕು, ದಟ್ ಈಸ್ ಹಾಫ್ ಪೇಜ್. 100 ವರ್ಡ್ಸ್ ಅಂದರೆ 1 ಪೇಜಲ್ಲಿ ಬರೆಯೋ ಥರ ರೆಡಿ ಆಗಬೇಕು. ಕೆಲವು ಮೋಸ್ಟ್ ಲೈಕ್ಲಿ ಕ್ವೆಶನ್ಸನ್ನು ಪದೇ ಆನ್ಸರ್ ಬರೆದು ಕಲಿಬೇಕು. ಜೊತೆಗೆ ಇದ್ರ ಜೊತೆಗೆ 3+ ಜೊತೆ 3 ಮತ್ತು 4 ಮಾರ್ಕ್ಸ್ದು ಜೊತೆಗೆ ರಿಪೋರ್ಟೆಡ್ ಸ್ಪೀಚ್ ಇದೆಯಲ್ಲಪ್ಪ, ಅದು ಕೂಡ ತುಂಬ ಇಂಪಾರ್ಟೆಂಟು. ನಿಮಗೆ ಚಾಲೆಂಜಿಂಗ್ ಕ್ವೆಶ್ಚನ್ ಅದನ್ನು ಸರಿಯಾಗಿ ಪಾಯಿಂಟ್ಸ್ ಎಲ್ಲ ಗ್ರಾಸ್ಪ್ ಮಾಡಿಕೊಂಡ್ರೆ 5ಗೆ 5 ಖಂಡಿತ ತೊಗೊಳ್ಬೋದು. 5 ಸೆಂಟೆನ್ಸ್ ಇರೋ ಡೈಲಾಗ್ ಕಾನ್ವರ್ಸೇಷನ್ ಕೊಡ್ತಾರೆ, ಅದನ್ನು ರಿಪೋರ್ಟ್ ಮಾಡೋದು, ಅದನ್ನು ಸರಿಯಾಗಿ ತಿಳ್ಕೊಬೇಕು. ನಿಮಗೆ ಚೆನ್ನಾಗಿ ಓದೋ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ಬೇರೆ ಏರಿಯಾದಲ್ಲಿ ಮಾರ್ಕ್ಸ್ ಹೋಗಲ್ಲ, ನಿಮಗೆ ಮಾರ್ಕ್ಸ್ ಹೋಗೋದು 3, 4 ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಇದು 3 ಏರಿಯಾನ ಚೆನ್ನಾಗಿ ಫೋಕಸ್ ಮಾಡಬೇಕಪ್ಪ. ಬರೆದು ಕಲಿಬೇಕು. ಆವಾಗ ಖಂಡಿತ ಸ್ಕೋರು ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ದಟ್ಸ್ ಮೈ ಅಡ್ವೈಸ್. ಮತ್ತೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ. ಕಾರ್ಯಕ್ರಮ ಕೇಳ್ತಾ ಇರಿ, ಮೇಡಮ್ ನಂಬರ್ ಕೊಡ್ತೀವಿ ಕೊನೆಗೆ, ಬೇಕಾದ್ರೆ ನೀವು ಆಮೇಲೇನು ಮಾತಾಡ್ಕೋಬಹುದು, ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇಂಗ್ಲಿಷ್ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿ ಮಾಡಿಕೊಡ್ತಾ ಇರೋರು ಜ್ಯೋತಿಜಿ, ಉಪನ್ಯಾಸಕರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಜಿತ, ಹಾಸನ. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಫುಲ್ ನೋಡ್ಬಿಡೋಣ ಒಂದ್ಸರ್ತಿ? ಎಸ್ ಮೇಡಮ್, ನಾನಾಗಲೇ ಹೇಳಿರೋ ಹಾಗೆ ಕ್ವೆಶ್ಚನ್ ಪೇಪರನ್ನು ಮಕ್ಕಳು ಸರಿಯಾಗಿ ಓದಬೇಕು. ಎಕ್ಸಾಮ್ಗೆ ಹೋಗ್ಲಿಕ್ಕಿಂತ ಮುಂಚೆ ಈ ಮಾಡೆಲ್ ಕ್ವಶನ್ ಪೇಪರ್ ಸಿಕ್ಕಿದೆಯಲ್ಲ, ಅದರಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು 7 ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ. ಅದನ್ನ ಸರಿಯಾಗಿ ನೋಡ್ಕೊಳ್ಳಿ ಅವರು. ಅದನ್ನ ನೋಡ್ಕೊಂಡು ಈಗ ಇನ್ ಡೀಟೇಲ್ ನೋಡೋಣ. ಕ್ವೆಶ್ಚನ್ ಪೇಪರ್ ವಿಲ್ ಬಿ ಫಾರ್ 80 ಮಾರ್ಕ್ಸ್, ನಮಗೆ ಗೊತ್ತಿದೆ ಅದು. ಈ ಕ್ವೆಶ್ಚನ್ ನಮಗೆ 5 ಭಾಗಗಳಿರುತ್ತೆ ಮೇಡಮ್. ಪಾರ್ಟ್ A, B, C, D, E ಅಂತ ಹೇಳಿ. ಪಾರ್ಟ್ A ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. 1 ಅಂಕದ 10 ಪ್ರಶ್ನೆಗಳಿರುತ್ತೆ. 1 ಅಂಕದ 10 ಪ್ರಶ್ನೆಗಳಿರುತ್ತೆ. ಇದನ್ನ ಬರೆಯೋ ರೀತಿನ ನಮ್ಮ ಮಕ್ಕಳು ಚೆನ್ನಾಗಿ ತಿಳ್ಕೋಬೇಕು. ಇದು 10 ಕೂಡ ಕಂಪಲ್ಸರಿ ಕ್ವೆಶ್ಚನ್ಸ್. ಈ 10 ಕ್ವೆಶ್ಚನ್ಸ್ ಕೂಡ ಕಂಪಲ್ಸರಿ ಕ್ವೆಶ್ಚನ್ಸು. ಇದನ್ನ ನಮ್ಮ ಸ್ಟೂಡೆಂಟ್ಸು ಫಸ್ಟ್ ಪೇಜಲ್ಲಿ ಬರೆದ್ರೇ ಒಳ್ಳೆಯದು. ಫಸ್ಟ್ ಪೇಜಲ್ಲಿ 1, 2, 3, 4, 5, 6, 7, 8, 9, 10. ಸೊ ಫಸ್ಟು ಕ್ವೆಶ್ಚನ್ ನಂಬರನ್ನು ಅವರು ಕರೆಕ್ಟಾಗಿ ಹಾಕಬೇಕು. ಕ್ವೆಶ್ಚನ್ ನಂಬರ್ ಹಾಕಿ ಆನ್ಸರು ಕ್ವೆಶ್ಚನ್ ಓದಿದಾಗ 4 ಆಪ್ಷನ್ಸ್ ಇರುತ್ತೆ. A, B, C, D. ಕ್ವೆಶ್ಚನ್ ನಂಬರ್ 1 ಆಪ್ಷನ್ ಏನೋ, ಬಿನೋ, ಸಿನೋ, ಡಿನೋ ಬರೀಬೇಕು. ಅದ್ರ ಮುಂದೆ ಏನು ಉತ್ತರ ಇದೆ ಬರೀಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕ್ವೆಶ್ಚನ್ ನಂಬರ್ 1, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಡ್ಯಾಶ್. ಆಪ್ಷನ್ A, B, C, D. ಇದರಲ್ಲಿ ಯಾವುದು ಕರೆಕ್ಟು?
ಆಪ್ಷನ್ ಎ ಗ್ಯಾರಿಶ್, ಆಪ್ಷನ್ ಬಿ ಲವಿಂಗ್, ಆಪ್ಷನ್ ಸಿ ಜೆಂಟಲ್, ಆಪ್ಷನ್ ಡಿ ಬ್ಲ್ಯಾಕ್ ಬ್ರೋಡ್. ಈಗ ಆನ್ಸರ್ ನಮಗೆ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್ ಗ್ಯಾರಿಶ್ ಅಂತ ಬರುತ್ತೆ. ಕ್ವೆಶ್ಚನ್ ನಂಬರ್ ಹಾಕಬೇಕು, ಆಪ್ಷನ್ ಎ ಅಂತ ಬರಿಬೇಕು, ಅದ್ರ ಮುಂದೆ ಗ್ಯಾರಿಶ್ ಅಂತ ವರ್ಡ್ ಇದೆ ಬರಿಬೇಕು. ಹಾಗೆ 10 ಕ್ವೆಶ್ಚನ್ಗೂ ಕೂಡ ನಮ್ಮ ಸ್ಟೂಡೆಂಟ್ಸು ಬರಿಬೇಕು. ಒಂದು ಕ್ವೆಶ್ಚನ್ ಆದಮೇಲೆ ಒಂದು ಲೈನ್ ಗ್ಯಾಪ್ ಬಿಟ್ರೆ ಒಳ್ಳೇದು. ಯಾಕಂದ್ರೆ ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಮಾರ್ಕ್ಸ್ ಅವಾರ್ಡ್ ಮಾಡಲಿಕ್ಕೆ ಅಲ್ಲಿ ಒಂದು ಸ್ಪೇಸ್ ಬೇಕು. ಆಮೇಲೆ ಯಾವುದು ಕನ್ಫ್ಯೂಷನ್ ಇರಲ್ಲ. ಕೆಲವೊಂದ್ಸತಿ 10ಕ್ಕೆ 10 ಬರ್ದಿರ್ತಾರೆ, ಮಾರ್ಕ್ಸ್ ಅವಾರ್ಡ್ ಮಾಡ್ತಾ ಮಾಡ್ತಾ ಅದು ಕಂಜೆಸ್ಟೆಡ್ ಆಗ್ಬಿಟ್ರೆ 9 ಆಗ್ಬಿಡುತ್ತೆ ಅಲ್ಲ. ಆ ಥರ ಮಿಸ್ಟೇಕ್ಸ್ ಆಗಲ್ಲ. ಫೇಸಿಂಗ್ ಶೀಟ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರ್ತಾರೆ. ಬಟ್ ಇವ್ಯಾಲ್ಯೂಯೇಟರ್ಗೂ ಕೂಡ ಕಂಫರ್ಟೇಬಲ್ ಅನ್ಸುತ್ತೆ, ನೋಡಕ್ಕೆ ಖುಷಿ ಆಗುತ್ತೆ. ದ ವೆರಿ ಅಪಿಯರೆನ್ಸ್ ಆಫ್ ಯುವರ್ ಆನ್ಸರ್ ಸ್ಕ್ರಿಪ್ಟ್ ಶುಡ್ ಬಿ ವೆರಿ ನೀಟ್ ಅಲ್ವಾ? ಇದನ್ನ ಫಾಲೋ ಮಾಡಬೇಕು. ಒಂದ್ ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ಎಸ್ ಮೇಡಮ್. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿ ಮೇಡಮ್. ಮೇಡಮ್, ನನ್ನ ಹೆಸರು ಸುಶೀಲಾ ಅಂತ, ಇಲ್ಲ ಹಾಸನಿಂದ. ಪ್ರಶ್ನೆ ಕೇಳಿ. ನಿಮ್ ಪ್ರೋಗ್ರಾಮ್ ಕೇಳ್ತಾ ಇದೀವಿ ಮೇಡಮ್, ತುಂಬಾ ಚೆನ್ನಾಗಿ ಬರ್ದಿತ್ತು. ನನ್ ಕ್ವಶನ್ಸ್ ಏನಿಲ್ಲ, ಬಟ್ ಮೇಡಮ್ ಕೊಡ್ತಾರ ಅಡ್ವೈಸ್ ಮಕ್ಳಿಗೆ ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಸೊ ನೀವ್ ಈ ಟೈಮಲ್ಲಿ ಪ್ರಚಾರ ಮಾಡ್ತಿರೋದ್ರಿಂದ ಮಕ್ಕಳೆಲ್ಲ ಕಾಲೇಜ್ ಹೋಗಿರ್ತಾರೆ ಮೇಡಮ್. ಕಾಲೇಜಲ್ಲಿ ಕೇಳಿ ಅಂತಾನೆ ಈ ಟೈಮಿಗೆ ಮಾಡ್ತಾ ಇರೋದು. ಕಾಲೇಜಲ್ಲಿ ಈ ಫೆಸಿಲಿಟಿ ಇದೆಯಾ ಮೇಡಮ್? ಹೌದೌದು, ಎಲ್ಲ ಕಾಲೇಜ್ಗಳಲ್ಲಿ, ಎಲ್ಲ ಅಂದ್ರೆ 100% ಅಂತ ಹೇಳ್ತಿಲ್ಲ ನಾನು, ಸುಮಾರು 90% ಹಾಸನದ ಎಲ್ಲ ಕಾಲೇಜುಗಳಲ್ಲೂ ರೇಡಿಯೋ ಕೇಳಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಂಗಿದ್ರೆ ಓಕೆ ಮೇಡಮ್. ಅದೇ ನನ್ಗೆ ಅನಿಸ್ತು ಮಕ್ಳಿಗೆ ಈ ಟೈಮಲ್ಲಿ ಕೂಡ ಅದ್ರ ಬದಲು ಇನ್ನೂ ಸಹ ನೀವು ಇದನ್ನ ಅದು ರಾತ್ರಿ ಮಾಡ್ಬೇಕಿತ್ತು. ರಾತ್ರಿ ಮಾಡ್ತಿದ್ವಿ ಹಿಂದೆ ಎಲ್ಲ. ಮನೇಲಿ ಮಕ್ಕಳು ನೆನಪಾದ್ರೆ ಕೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿ ಕಾಲೇಜ್ಗಳಲ್ಲಾದ್ರೆ ಕ್ಲಾಸ್ ಎಲ್ಲಾ ಮಕ್ಕಳನ್ನು ಕೂರಿಸ್ಬಿಟ್ಟು ರೇಡಿಯೋ ಕೇಳಿಸ್ತಾರೆ. ಹಾಗಾಗಿ ಈ ಟೈಮ್ಗೆ ಮಾಡ್ಕೊಂಡಿದೀವಿ. ಓಕೆ ಓಕೆ ಸರಿ ಮೇಡಮ್, ನನ್ಗೆ ಗೊತ್ತಿರಲಿಲ್ಲ ಕಾಲೇಜಲ್ಲಿ, ಬಟ್ ಮೇಡಮ್ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಡ್ತಿದ್ದಾರೆ. ಹೌದಾ? ಅದನ್ನ ಕೇಳ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೇಡಮ್. ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೀವು ಲಿಂಕ್ ಅನ್ನ ನೋಡಿ, ಇನ್ನೊಂದ್ಸತಿ ಬೇಕಾದ್ರೆ ರೆಕಾರ್ಡೆಡ್ ಶೇರ್ ಮಾಡ್ತಾರೆ ಮೇಡಮ್, ಅಲ್ಲೂ ಕೂಡ ನಿಮ್ಮ ಮಗು ಕೇಳಿಸ್ಬೋದು ನೀವು, ಅಲ್ವಾ ಮೇಡಮ್? ನಿಮ್ಮ ಮಗು ಸೆಕೆಂಡ್ PUC ಓದ್ತಾ ಇದ್ದಾರಾ? ಇಲ್ಲ ಮೇಡಮ್, ನಾನು ಕೆಟ್ಟಲಿಲ್ಲ, ಬಟ್ ನಾನು ತುಂಬಾ ಕೇಳ್ತಾ ಇದ್ನಲ್ಲ, ನನ್ಗೆ ಅನಿಸ್ತು ಇದು ಬೇರೆ ಮಕ್ಳಿಗೆಲ್ಲ ಯೂಸ್ ಆಗುತ್ತಲ್ವಾ ಮೇಡಮ್? ತುಂಬಾ ಚೆನ್ನಾಗಿ ಆಗುತ್ತೆ. ಆಮೇಲೆ ಈ ಲಿಂಕ್ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಅಲ್ಲಿ ಕೂಡ ಮಕ್ಕಳು ಕೇಳ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ಸ್. ಮಾತಾಡೋಣ. ಓಕೆ ಮೇಡಮ್, ಇವಾಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಬರೆಯೋ ಮೆಥಡ್ ಹೇಳ್ತಾ ಇದ್ದೆ. ಕ್ವೆಶ್ಚನ್ ನಂಬರ್ ಕರೆಕ್ಟಾಗಿ ಹಾಕಬೇಕು, ಒಂದು ಆರ್ಡರ್ ಬರೀಲಿ ಮಕ್ಕಳು. ಈಗ ನನಗೆ ಫಸ್ಟಿಗೆ 4th ಕ್ವೆಶ್ಚನಿಗೆ ಆನ್ಸರ್ ಗೊತ್ತಾಯಿತು, 8th ಕ್ವೆಶ್ಚನಿಗೆ ಆನ್ಸರ್ ಗೊತ್ತಾಯಿತು, ಈ ಥರ ಹೋಗೋದು ಬೇಡ. 1 2 3 4 ಹೀಗೆ 10 ಕ್ವೆಶ್ಚನ್ಸಿಗೆ ಅವರು ವಿತ್ 1 ಲೈನ್ ಸ್ಪೇಸ್ ಕ್ವೆಶ್ಚನ್ ನಂಬರ್ ಹಾಕಬೇಕು, ಯಾವ ಆಪ್ಷನ್ ಕರೆಕ್ಟ್ ಅಂತ ಏನೋ ಬಿನೋ ಸಿನೋ ಡಿನೋ ಬರೀಬೇಕು, ಅದ್ರ ಡೀಟೇಲ್ಸ್ ಬರೀಬೇಕು. ಸೊ ಹೀಗೆ ಮಾಡಿದ್ರೆ ಮಾರ್ಕ್ಸು ಮಕ್ಕಳಿಗೆ ಹೋಗಲ್ಲ ಮತ್ತು ಕನ್ಫ್ಯೂಷನ್ ಇರಲ್ಲ. ಇಲ್ಲಿ ಈ ಸತಿ ಸ್ಟೂಡೆಂಟ್ಸ್ ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ವೆರೈಟಿ ಆಫ್ ಕ್ವೆಶನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಗಲೇ ಹೇಳ್ತಾ ಇದ್ದೆ, ಲೈಕ್ ಸೆಂಟೆನ್ಸ್ ಕಂಪ್ಲೀಷನ್ ಆರ್ ಚೂಸಿಂಗ್ ಆಡ್ ಒನ್ ಔಟ್, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್. ಒಂದೇ ಮಾರ್ಕಿಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೂಡ ಇರುತ್ತೆ, ಈಸಿ ಇರುತ್ತೆ. ಟೆಕ್ಸ್ಟಲ್ ನಾಲೆಜ್ ಇದ್ದರೆ ಖಂಡಿತ ಮಾಡ್ಬೋದು. ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂದರೆ ಈಗ ಟೆಕ್ಸ್ಟಲ್ಲಿ ಯಾವ್ಯಾವ ಘಟನೆಗಳು ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಕರೆಕ್ಟ್ ಆರ್ಡರನ್ನು ಚೂಸ್ ಮಾಡಬೇಕು. ಒಂದು ಆನ್ಸರಲ್ಲಿ ಕರೆಕ್ಟ್ ಆರ್ಡರ್ ಕೊಟ್ಟಿರ್ತಾರೆ, ಯಾವುದು ಆರ್ಡರ್ ಅಂತ ಸೀಕ್ವೆನ್ಸ್ದು ನೋಡ್ಕೊಂಡು ಮಾಡಬೇಕು. ಆ ಥರ ಕ್ವೆಶನ್ಸ್ ಇರುತ್ತೆ. ಎನಾಲಜಿ ಕ್ವೆಶನ್ಸ್ ಇರುತ್ತೆ, ಲೈಕ್ ಈಗ ರೋಮಿಯೋ ಅಂದರೆ ನ್ಯೂಸ್ನೋ ಅಂತಿರುತ್ತೆ, ಜೂಲಿಯೆಟ್ ಏನು ಅಂತ ಬರಿಬೇಕು. ಅಲ್ಲಿ ಮಕ್ಕಳಿಗೆ ರಿಚ್ ಜಿವೆಲ್ ಅಂತ ಹೇಳ್ಬಿಟ್ಟು ಆನ್ಸರ್ ಕೊಡ್ಬೋದು, ಅಥವಾ ಸ್ನೋಯಿಡೋ ಅಂತ ಕೊಡ್ಬೋದು. ಆಪ್ಷನ್ಸ್ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಮಿಸ್ಟೇಕ್ಸ್ ಆಗಲ್ಲ, ಆನ್ಸರ್ ಅಲ್ಲೇ ಇರುತ್ತಲ್ವಾ, ನೋಡ್ಕೊಂಡು ಕರೆಕ್ಟ್ ಆಗಿ ಬರಿಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ. ತುಂಬಾ ಯೋಚನೆ ಮಾಡಬೇಕು ಅನ್ನೋಂಗಿಲ್ಲ. 4 ಆಪ್ಷನ್ಸ್ ಇರುತ್ತೆ. ಟೆಕ್ಸ್ಟಲ್ ನಾಲೆಜ್ ಇದ್ರೆ ಚೆನ್ನಾಗಿ ಸ್ಕೋರ್ ಕೂಡ ಮಾಡಬಹುದು. ಒಂದೇ ಪಾಯಿಂಟ್ ನಾನು ಹೈಲೈಟ್ ಮಾಡೋದಿಲ್ಲಿ ಅಂತ ಹೇಳಿದ್ರೆ, ಟೆಕ್ಸ್ಟಲ್ ನಾಲೆಜ್ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಹೈಯರ್ ಆರ್ಡರ್ ಕ್ವೆಶನ್ಸ್ ಎಲ್ಲ ಇರುತ್ತೆ. ಈಗ ಸೀಕ್ವೆನ್ಸ್ ಆಫ್ ಈವೆಂಟ್ಸು, ಮ್ಯಾಚ್ ದ ಫಾಲೋಯಿಂಗು, ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟು, ಈ ಥರದ್ದೆಲ್ಲ ಬರೀಬೇಕು ಅಂದರೆ ಸ್ವಲ್ಪ ಟೆಕ್ಸ್ಟ್ ಓದಬೇಕು ನಮ್ಮ ಸ್ಟೂಡೆಂಟ್ಸ್. ಇದ್ರ ಕಡೆ ಗಮನ ಇರಲಿ ಸ್ವಲ್ಪ. ಯಾಕಂದ್ರೆ ಚೆನ್ನಾಗಿ ಓದೋ ಮಕ್ಕಳು ಮುಂಚೆ ಎಲ್ಲ 10ಕ್ಕೆ 10 ಈ ಥರ ಎಲ್ಲ ತಗೊಳ್ಳೋರು. ಈಗ ಸ್ವಲ್ಪ ಅದು 8 9ಕ್ಕೆ ಬಂದಿದೆ. ಯಾಕೆಂದ್ರೆ ತೊರೋ ನಾಲೆಜ್ ಇರಬೇಕು ಟೆಕ್ಸ್ಟಲ್ಲಿ. ಕೆಲವು ಟೆಕ್ಸ್ಟಲ್ಲಿ ತುಂಬಾ ಏನು ರಿಮೋಟ್ ಏರಿಯಾದಲ್ಲಿರೋ ಕ್ವೆಶನ್ಸ್ ಕೇಳ್ತಾರೆ, ಇವ್ರು ಫೋಕಸ್ ಮಾಡಿರಲ್ಲ. ಸ್ವಲ್ಪ ಈ ವೆರೈಟಿ ಆಫ್ ಕ್ವೆಶನ್ಸ್ ಫೆಮಿಲಿಯರ್
ಫೆಮಿಲರೈಸ್ ಮಾಡಿದೀವಿ ನಮ್ಮ ಸ್ಟೂಡೆಂಟ್ಸಿಗೆ ನಾವೀಗ. ಇದಕ್ಕೆ ಇನ್ನೊಂದು ಸಜೆಷನ್ ಏನು ಅಂದ್ರೆ, ನಮ್ಮ KSEAB ನಲ್ಲಿ ನಾನು ಹೇಳಿದೆ ಅಲ್ಲ, ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಈಗ ಈ 10 ಕ್ವೆಶನ್ಸ್ ಯಾವ ಯೂನಿಟ್ ಇಂದ ಬರುತ್ತೆ ಅಂತ ಗೊತ್ತು ನಮ್ಮ ಸ್ಟೂಡೆಂಟ್ಸ್ಗೆ. ಬ್ಲೂ ಪ್ರಿಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ವೆಶನ್ಸ್ ಅನ್ನ ಮಾಡಿದ್ದಾರೆ. ಅದನ್ನೇ ನೋಡ್ಕೊಂಡ್ರು ಖಂಡಿತ 10ಕ್ಕೆ 10 ತೆಗಿಬಹುದು. ತುಂಬಾ ಡೀಟೇಲ್ಡ್ ಆಗಿದೆ ಅದು ಕ್ವೆಶ್ಚನ್ ಬ್ಯಾಂಕ್. ವೆರಿ ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್, ವೆರಿ ಯೂಸ್ಫುಲ್, ವೆರಿ ವೆಲ್ ಪ್ರಿಪೇರ್ಡ್. ನಂಗಂತೂ ತುಂಬಾ ಖುಷಿ ಆಯ್ತು. ಈಗಲೂ ನನ್ನ ಸ್ಟೂಡೆಂಟ್ಸ್ ಕೇಳ್ತಿರೋರಿಗೆ ಏನ್ ಸಜೆಷನ್ ಅಂತ ಹೇಳಿದ್ರೆ, ಆ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿರುವ 10 ಯೂನಿಟ್ಸ್ ಯಾವುದು 1 ಮಾರ್ಕ್ ಕ್ವೆಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ನೋಡ್ಕೊಂಡು ಅದನ್ನ ದಿನ 2-3 ಚಾಪ್ಟರ್ ಓದಿದ್ರು ಅವರಿಗೆ ರಿಪೀಟೆಡ್ಲಿ ಓದ್ಬೇಕು. ಆವಾಗ ಕಾಂಟೆಕ್ಸ್ಟ್ ಹೇಗೆ ಕ್ವೆಶನ್ಸ್ ಬರುತ್ತೆ, ಯಾವ ತರ ಇರುತ್ತೆ ಎಲ್ಲ ಫೆಮಿಲರೈಸ್ ಆಗುತ್ತೆ. ಅವರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಅದು. ಇದನ್ನೊಂದು ಮಾಡ್ಲಿ. ಇದು ಫಸ್ಟ್ ಮೇನಲ್ಲಿ ಬರೋದು. ಬ್ಯಾಂಕ್ ಎಷ್ಟು ಪೇಜ್ ಇರ್ಬೋದು? ಅದು 114. ಇವರು ಜೆರಾಕ್ಸ್ ಮಾಡಿಸ್ಕೊಂಡ್ರೆ ಒಂದು 70 ರೂಪೀಸ್ಗೆಲ್ಲ ಆಗಿದೆ ಅನ್ಸುತ್ತೆ, ಕೊಟ್ಟಿದ್ದೀರಾ? ಹೌದೌದು, ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾವೆಲ್ಲರಿಗೂ ಪರಿಚಯಿಸಿದೀವಿ. ಎಲ್ಲಾ ಟೀಚರ್ಸ್ ಮಾಡಿರ್ತಾರೆ ಆ ಕೆಲಸ. ಯಾಕಂದ್ರೆ ಮಕ್ಕಳಿಗೋಸ್ಕರನೇ ಅಲ್ವಾ. ಏನೇನ್ ಮಾಹಿತಿ ಬರುತ್ತೆ ಬೋರ್ಡ್ ಇಂದ ಪ್ರತಿಯೊಂದು ಮಕ್ಳಿಗೆ ಅದು ಕನ್ವೆ ಆಗಿರುತ್ತೆ. ಮಕ್ಕಳು ಬಳಸ್ಕೋಬೇಕಷ್ಟೇ, ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೋಬೇಕು. ಎಲ್ಲಿ ನಾನು ಫೋಕಸ್ ಮಾಡ್ಬೇಕು, ಯಾವ ತರ ಓದ್ಬೇಕು, ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಈಗ ತುಂಬಾ ಚೇಂಜಸ್ ಆಗ್ತಿರ್ದೆ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ನೋಡಿ, ಬ್ಲೂ ಪ್ರಿಂಟ್ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಓದಿದ್ರೆ ತುಂಬಾ ಕಷ್ಟ ಪಡೋದು ಬೇಡ. ಅವರು ಬ್ಲೂ ಪ್ರಿಂಟ್ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಅಂತೂ ಯಾವ ಏರಿಯಾದಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ನೋಡ್ಬಿಟ್ಟು ಪ್ರಿಪೇರ್ ಆಗಿ ಬರಿಬಹುದು. ಈಗ ನೆಕ್ಸ್ಟ್ ಈ ಫಸ್ಟ್ ಮೇನಲ್ಲಿ ಕ್ವೆಶ್ಚನ್ ನಂಬರ್ 11 ಪ್ಯಾಸಿವ್ ವರ್ಕ್ ಫಾರ್ಮ್ಸ್ ಅಂತ ಹೇಳಿ, ಇದು 3 ಮಾರ್ಕ್ಸ್ಗೆ ಬರುತ್ತೆ. ಇದು ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಇರುತ್ತೆ. ಈ ಪ್ಯಾರಾಗ್ರಾಫ್ ಟೆಕ್ಸ್ಚುಯಲ್ ಇರ್ಬೋದು, ನಾನ್ ಟೆಕ್ಸ್ಚುಯಲ್ ಇರ್ಬೋದು, ವಿತ್ 3 ಬ್ಲಾಂಕ್ಸ್. ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಕ್ವೆಶ್ಚನ್ ನಂಬರ್ 11 ಅಂತ ಹಾಕ್ಬಿಟ್ಟು ಅಲ್ಲಿ ಏನ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನ ವಿತ್ ಬ್ಲಾಂಕ್ ನೀಟಾಗಿ ಕಾಪಿ ಮಾಡಿ ಆನ್ಸರ್ನ ಬರಿಬೇಕು. ಇದಕ್ಕೆ ಅವ್ರ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಹೆಂಗ್ ಬರಿಬೇಕು ಅಂತ ಹೇಳಿ. ಒಂದು ಇಲ್ಲಿ ನಾನು ಏನ್ ಹೇಳ್ತಂದ್ರೆ, ಕೆಲವು ಮಕ್ಳು ಏನ್ ಮಾಡ್ತಾರೆ, ಬ್ಲಾಂಕ್ಸ್ ಏನಿರುತ್ತೆ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ಕೊಂಡು ಹೋಗ್ತಾರೆ. ಅದು ನಾಟ್ ರೈಟ್ ಮೆಥಡ್. ಆ ಪ್ಯಾರಾಗ್ರಾಫ್ ನ ನೀಟಾಗಿ ಬರೆದು ಬ್ಲಾಂಕ್ಸ್ ಅಲ್ಲಿ ಎಷ್ಟು ಪದ ಬರೀಲಿಕ್ಕೆ ಜಾಗ ಬೇಕು ಬರೆದ್ರೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಮತ್ತೆ ಅದೇ ಕರೆಕ್ಟ್ ಮೆಥಡ್, ರೈಟಿಂಗ್ ವಿತ್ ಸೆಂಟೆನ್ಸ್. ಈಗ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಫಸ್ಟ್ ಮೇನಲ್ಲಿ ಕ್ವೆಶ್ಚನ್ ನಂಬರ್ 12 ಅಂತ ಇದೆ. ಇದು ಇಡಿಯಮ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸಿಗೆ ಬರುತ್ತೆ. ಇದು ಕೂಡ ಏನು ವಿತ್ ಸ್ಮಾಲ್ ಪ್ಯಾರಾಗ್ರಾಫ್, ಜಸ್ಟ್ 2-3 ಸೆಂಟೆನ್ಸಸ್ ಇರುತ್ತೆ. ಬ್ರಾಕೆಟ್ಸ್ ಅಲ್ಲಿ ಏನ್ ಆನ್ಸರ್ ಬರಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ ಅವರು. ಒಂದನ್ನ ಡಿಲೀಟ್ ಮಾಡಿ 2ನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಬರಿಬೇಕು. ಇದು ಈ ಇಡಿಯಮ್ಸ್ ಅಂಡ್ ಎಕ್ಸ್ಪ್ರೆಷನ್ಸು ಲೆಸನ್ಸ್ ಇಂದ ಬಂದಿರುತ್ತೆ. ಪಾಠ ಮಾಡುವಾಗ ಟೀಚರ್ಸ್ ಹೇಳಿರ್ತಾರೆ ಏನಾದ್ರು ಅರ್ಥ, ಕಾಂಟೆಕ್ಸ್ಚುಯಲ್ ಮೀನಿಂಗ್ ಏನು ಹೇಳಿರ್ತಾರೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆ ಎಕ್ಸ್ಪ್ರೆಷನ್ಸ್ ಅನ್ನ ನೋಟ್ ಮಾಡ್ಕೊಂಡು ಅದ್ರ ಮೀನಿಂಗ್ ಏನು ಅಂತ ತಿಳ್ಕೊಂಡ್ರೆ ಟೆಕ್ಸ್ಚುಯಲ್ ಕ್ವೆಶನ್ ಕೊಟ್ಟರು ಬರಿಬಹುದು, ನಾನ್ ಟೆಕ್ಸ್ಚುಯಲ್ ಕ್ವೆಶನ್ಸ್ ಕೊಟ್ಟರು ಬರಿಬಹುದು. ಇಲ್ಲಿ 2 ಮಾರ್ಕ್ಸ್ ಆರಾಮಾಗಿ ತಗೋಬೇಕು. ಆಮೇಲೆ ಇನ್ನೊಂದು ಕಾಮನ್ಲಿ ಮೇಡ್ ಮಿಸ್ಟೇಕ್ ಏನು ನಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಈ ಇಡಿಯಮ್ಸ್ ಒಂದ್ ಇಡಿಯಮ್ ಅಂತ ಹೇಳಿದ್ರೆ ಒಂದು 2-3 ವರ್ಡ್ಸ್ ಇರುತ್ತೆ, ಒಂದೇ ವರ್ಡ್ ಇರಲ್ಲ. ಪದಗುಚ್ಛ ಅಂತ ಹೇಳ್ತೀವಲ್ಲ ಹಾಗೆ, ಒಂದ್ ಇಡಿಯಮ್ ಆದ ತಕ್ಷಣ ಒಂದು ಕಾಮ ಇರುತ್ತೆ, ಇನ್ನೊಂದು ಇಡಿಯಮ್ ಆದ ತಕ್ಷಣ ಕಾಮ ಇರುತ್ತೆ. ಆ 3 ಸಪರೇಟ್ ಆಗಿ ಇದೆಯಾ ಅಂತ ನೋಡ್ಕೋಬೇಕು ಇವರು. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಒಂದು ಇಡಿಯಮ್ ಅಲ್ಲಿ ಒಂದು ವರ್ಡ್ ಬರ್ದ್ ಬಿಡ್ತಾರೆ. ಕರೆಕ್ಟ್ ಇರುತ್ತೆ, ಅದು ಪೂರ್ತಿ ಬರಿಬೇಕಲ್ವಾ. ಪೂರ್ತಿ ಬರೆದ್ರೆ ಮಾರ್ಕ್ಸ್. ಈಗ ಟರ್ನ್ ದರ್ ಬ್ಯಾಕ್ ಅಂತಿದೆ, ಗೆಟ್ ರಿಡ್ ಆಫ್ ಅಂತ ಇರುತ್ತೆ. ಸೊ ಹೀಗೆ ಸ್ಟ್ರೇಟ್ ಔಟ್ ಅಂತ ಇರುತ್ತೆ. ಆ ಒಂದು ಯೂನಿಟ್ ನ ಬರಿಬೇಕು. ಇವ್ರು ಬರೆಯೋ ಅವಸರದಲ್ಲಿ ಏನ್ ಮಾಡ್ತಾರೆ, ಒಂದು ವರ್ಡ್ ಬರೀತಾರೆ, ಒಂದು ವರ್ಡ್ ಬಿಡ್ತಾರೆ. ಆಗ ಮಾರ್ಕ್ಸ್ ಕೊಡೋರಿಗೂ ಅದು ಒಂಥರ ಕನ್ಫ್ಯೂಷನ್. ಅಯ್ಯೋ ಗೊತ್ತಲ್ವಾ ಆದ್ರೆ ಪೂರ್ತಿ ಬರ್ದಿಲ್ಲ ಅನ್ನೋ ಬೇಜಾರು ಬೇರೆ. ಹೀಗೆ ಮಾಡ್ಕೊಳ್ಳೋದು ಬೇಡ. ಕ್ವೆಶ್ಚನ್ ಅನ್ನ ಸರಿಯಾಗಿ ಓದಿ ಅಲ್ಲಿ ಏನು ಬರಿಬೇಕು ನೀಟಾಗಿ ನೋಡ್ಕೊಂಡು ಒಂದು ಇಡಿಯಮ್ ನ ಡಿಲೀಟ್ ಮಾಡಿ ಇನ್ನೆರಡನ್ನ 2 ಬ್ಲಾಂಕಿಗೆ ಕರೆಕ್ಟ್ ಆಗಿ ಬರಿಬೇಕು. ಇದು ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈಗ ಇದೇ ಮೇನ್ ಅಲ್ಲಿ ನಾನು ಇನ್ನೊಂದು ಹೇಳ್ತಾ ಇದ್ದಾಗ್ಲೇ ನಿಮಗೆ ಪ್ರೊನೌನ್ ಅಂತ ಹೇಳಿ, ಇದು ತುಂಬಾ ಈಸಿ ನಮ್ಮ ಸ್ಟೂಡೆಂಟ್ಸ್ಗೆ. ಇದು 5 ಮಾರ್ಕ್ಸ್ ಕ್ವೆಶನ್. ಆಗ್ಲೇನೆ ನಾನು ಹಿಂಟ್ ಕೊಟ್ಟೆ. ಆ ಪ್ರೊನೌನ್ ಏನಿರುತ್ತೆ ಅಂಡರ್ಲೈನ್ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ಪ್ಯಾರಾಗ್ರಾಫ್ ಓದುವಾಗ್ಲೇನೆ ಗೆಸ್ ಮಾಡ್ಕೊಂಡು ಹೋದ್ರೆ ಉತ್ತರನ ಮ್ಯಾಚ್ ಮಾಡಬಹುದು. ಉತ್ತರನ ಮ್ಯಾಚ್ ಮಾಡೋದು. ಎ ಪಟ್ಟಿನಲ್ಲಿ ಪ್ರೊನೌನ್ಸ್ ಕೊಟ್ಟಿರ್ತಾರೆ, ಬಿ ಪಟ್ಟಿನಲ್ಲಿ ನೌನ್ಸ್ ಮತ್ತೆ ನೌನ್ ಫ್ರೇಸಸ್ ಇರುತ್ತೆ. ಆ ಪ್ಯಾರಾಗ್ರಾಫ್ ಓದುವಾಗ್ಲೇ ಅವ್ರಿಗೆ 70% ಆನ್ಸರ್ ಗೊತ್ತಾಗುತ್ತೆ. ಇಲ್ಲಿ ಆರಾಮಾಗಿ ಅವರು ಮ್ಯಾಚ್ ಮಾಡ್ಬೋದು. ಖಂಡಿತ 5 ಅಂಕಗಳು ಆರಾಮಾಗಿ ತಗೊಳ್ಬಹುದು ನಮ್ಮ ಸ್ಟೂಡೆಂಟ್ಸ್. ಕ್ವೆಶ್ಚನ್ ಸರಿಯಾಗಿ ಓದ್ಬೇಕಷ್ಟೇ. ತುಂಬಾ ಜನ ಮಕ್ಕಳು ಇಲ್ಲಿ ತಗೊಳ್ತಾರೆ. ನಾವು ಈಗ ಇಷ್ಟೊಂದು ಎಕ್ಸಾಮ್ಸ್ ಎಲ್ಲ ಮಾಡಿದ್ವಿ ಅಲ್ವಾ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಎಲ್ಲ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಸೊ ಅವರಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಆನ್ಸರ್ ಬರೆಯುವಾಗ ಮಕ್ಕಳು
ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಎ ಪಟ್ಟಿ ಬರೀತಾರೆ, ಬಿ ಪಟ್ಟಿನೂ ಆಸ್ ಇಟ್ ಈಸ್ ಬರ್ಕೊಬಿಡ್ತಾರೆ ಕ್ವಶನ್ ಪೇಪರ್ ಇರೋ ಹಂಗೆ, ಆಮೇಲೆ ಲೈನ್ ಹಾಕ್ತಾರೆ, ಆರೋ ಮಾರ್ಕ್ ಹಾಕ್ತಾರೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಅದು ರಾಂಗ್ ಮೆಥಡ್, ಹಂಗ್ ಮಾಡಬಾರ್ದು. ಎ ಪಟ್ಟಿ ಬರ್ಕೊಂಡು ಬಿ ಪಟ್ಟಿಲಿ ಉತ್ತರ ಯಾವ್ದು ಅಂತ ನೋಡ್ಕೊಂಡು ಬರೀಬೇಕು. ಇದು ಮಕ್ಕಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಈಗ ನಾವು ಅಲ್ಲಿ ನಾನು ಶಾರ್ಟ್ ಮೆಥಡ್ ಹೇಳಿದೆ ನಮ್ಮ ಸ್ಟೂಡೆಂಟ್ಸ್ಗೆ, ಏನಂದ್ರೆ WH ವರ್ಡ್ಸ್ ಲೈಕ್ ಹೂ, ವಿಚ್, ವೇರ್, ಹೂಸ್ ಅಂತಿದ್ರೆ ಹಿಂದಿನ ಪದಾನೇ ಉತ್ತರ ಆಗಿರುತ್ತೆ, ಅಲ್ಲೇ ಮ್ಯಾಚ್ ಮಾಡಿದ್ರೆ ಆಯ್ತು ಸಿಂಪಲ್ ಆಗಿ. ಈಗ ಪಾರ್ಟ್ ಬಿ ಗೆ ಬರೋಣ ಮೇಡಮ್. ಸೆಕೆಂಡ್ ಮೇನ್ ಅದು ಅವಾಗಲೇ ಹೇಳಿದೆ ನಾನು, 2 ಮಾರ್ಕ್ ಕ್ವೆಶನ್ಸು, ಸ್ಕೋರಿಂಗ್ ಏರಿಯಾ. ನಮ್ಮ ಸ್ಟೂಡೆಂಟ್ಸ್ ಏನು ನೆನ್ಪಿಟ್ಕೋಬೇಕು ಅಂದರೆ, ಈ 2 ಮಾರ್ಕ್ಸ್ ಕ್ವೆಶನ್ಗೆ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಬರೀಬಾರ್ದು, ಅಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ನ ಬರೀಬೇಕು. ಫಾರ್ ಎಕ್ಸಾಂಪಲ್, ನೇಮ್ ದ 2 ಇಮೇಜರೀಸ್ ಯೂಸ್ಡ್ ಬೈ ರೋಮಿಯೋ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಅಂತ ಕ್ವೆಶ್ಚನ್ ಇದೆ. ಇದಕ್ಕೆ ಆನ್ಸರು ಪ್ಯಾರಾಗ್ರಾಫಲ್ಲಿ ಬರಲ್ಲ, 2 ವ್ಯಾಲ್ಯೂ ಪಾಯಿಂಟ್ಸ್ ಬರೀಬೇಕು. ರಿಚ್ ಜುವೆಲ್, ಸ್ನೋಯಿಡೋ 2 ವ್ಯಾಲ್ಯೂ ಪಾಯಿಂಟ್ ಇದೆ. ಫಸ್ಟ್ ಲೈನಲ್ಲಿ ರಿಚ್ ಜುವೆಲ್ ಅಂತ ಬರೀಬೇಕು, ಸೆಕೆಂಡ್ ಲೈನಲ್ಲಿ ಸ್ನೋಯಿಡೋ ಅಂತ ಬರೀಬೇಕು. ಸೊ ಹೀಗೆ 2 ವ್ಯಾಲ್ಯೂ ಪಾಯಿಂಟ್ಸ್ ಬರೆದ್ರೆ ಆರಾಮಾಗಿ ಇಲ್ಲಿ ಸ್ಟೂಡೆಂಟ್ಸು 6 ಮಾರ್ಕ್ಸನ್ನು ತೊಗೊಳ್ಬೋದು. ಅಗೈನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಯೂನಿಟ್ಸ್ ದಟ್ ಯು ಶುಡ್ ಫೋಕಸ್ ಆನ್. ದೇ ಆರ್ ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್, ವಾಟರ್. ಈ 3 ಯೂನಿಟ್ಸನ್ನು ದಿನ ಆ ಪೋಯಮ್ನ ಓದಬೇಕು. ಕ್ವೆಶನ್ ಬ್ಯಾಂಕಲ್ಲಿ ಕ್ವೆಶನ್ಸ್ ಏನು ಪ್ರಿಪೇರ್ ಮಾಡಿದ್ದಾರೆ, ನಿಮ್ಮ ಟೀಚರ್ಸ್ ಏನು ಕ್ವೆಶನ್ಸ್ ಕೊಟ್ಟಿದ್ದಾರೆ ಅದನ್ನು ದಿನ ಓದಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅವಾಯ್ಡ್ ಆಗುತ್ತೆ ಅವಾಗ. 2 ವ್ಯಾಲ್ಯೂ ಪಾಯಿಂಟಿಗೆ ನೀವು ಬರೆಯೋಷ್ಟೊತ್ತಿಗೆ 2-3 ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅಗೈನ್ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಮಾರ್ಕ್ಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದಲ್ಲೇ ಬರೆಯೋದನ್ನು ಕಲಿಬೇಕು. ಯಾಕೆಂದರೆ ಇದಕ್ಕೆ ನಿಮಗೆ ಕ್ವಶನ್ ಪೇಪರಲ್ಲಿ ಚಾಯ್ಸ್ ಇರಲ್ಲ, ನೀವು ನೆನ್ಪು ಮಾಡ್ಕೊಂಡು ಬರೀಬೇಕು. ನೆನ್ಪು ಮಾಡ್ಕೊಂಡು ಬರೆಯೋದು ಕಷ್ಟ ಇಲ್ಲ, ಯಾಕಂದರೆ ಇಡೀ ಸಿಲೆಬಸ್ಸಲ್ಲಿರೋ 14 ಯೂನಿಟ್ಸನ್ನು ಓದ್ಕೊಂಡು ಅಲ್ಲಿಂದ ಎಲ್ಲ ಬರಲ್ಲ. ಓನ್ಲಿ 3+1 ವಂದನಾ ಶಿವ ಎಸ್ಸೆ. ಕಷ್ಟ ಅಂತ ಅಂದ್ಕೊಂಡ್ರು ವಂದನಾ ಶಿವ ಎಸ್ಸೆ ಅದನ್ನು ಸ್ವಲ್ಪ ಸೂಪರ್ಫಿಷಿಯಲಾಗಿ ನೋಡಿಕೊಂಡ್ರೆ ಸಾಕು. ಉಳಿದವರು ನನಗೆ 40 ಮಾರ್ಕ್ಸ್ ಆದರೂ ಬರಬೇಕು ಅಂತ ಅಂದ್ಕೊಂಡವರು ಈ ಏರಿಯಾಸ್ನ ಫೋಕಸ್ ಮಾಡಿ. ಈ ಪಾರ್ಟ್ ಬಿನಲ್ಲಿ ಮೇಡಮ್ 3rd ಮೇನ್ ಇದೆ. ಈ 3rd ಮೇನು 3 ಮಾರ್ಕ್ ಕ್ವೆಶನ್ಸು. 3 ಮಾರ್ಕ್ ಕ್ವೆಶನ್ಸ್ ಎಷ್ಟಿರುತ್ತೆ? 6 ಇರುತ್ತೆ. 8 × 23, 8 × 20, ಕ್ವೆಶನ್ ನಂಬರ್ 8 × 23, 6 ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ ಮಕ್ಕಳು 4ಕ್ಕೆ ಆನ್ಸರ್ ಮಾಡಬೇಕು. 4ಕ್ಕೆ ಆನ್ಸರ್ ಮಾಡಬೇಕು. ನಾನು ಅವಾಗಲೇ ಮಾತಾಡ್ತಾ ಹೇಳಿದೆ, ಏನು ಆನ್ಸರ್ದು ಲಿಮಿಟ್ ಹೇಳಿದೆ, 60 ವರ್ಡ್ಸಲ್ಲಿ ಬರೀಬೇಕು. ಅದು ದಟ್ ವಿಲ್ ಕಮ್ ಟು ಡೆಫಿನೆಟ್ಲಿ ಹಾಫ್ ಪೇಜ್. ಕಂಟೆಂಟ್ನ ಚೆನ್ನಾಗಿ ತಿಳ್ಕೊಂಡು ಬರೀಬೇಕು. ಆಮೇಲೆ ಅದು ಇನ್ನೂ ಒಂದು ಹೇಳಿದೆ ನಾನು, ಪೋಯಿಟ್ರಿ ಸೆಕ್ಷನ್ ಇಲ್ಲಿ ತುಂಬಾ ಹೆಲ್ಪ್ಫುಲ್ಲು. ತುಂಬಾ ಟ್ವಿಸ್ಟ್ ಮಾಡೆಲ್ಲ ಕ್ವಶನ್ಸ್ ಕೇಳಕ್ ಬರಲ್ಲ. 3 ಮಾರ್ಕ್ಸ್ದು 3 ಈಗ ಡೆಫಿನೆಟ್ ಅವರಿಗೆ ಕ್ವೆಶನ್ ಕೈಗೆ ಸಿಕ್ಕದಂಗೆ ಇದು. ಆ 3 ಪೋಯಮ್ದು ಕ್ವೆಶನ್ಸ್ ಕೈಗೆ ಸಿಕ್ಕದಂಗೆನೆ ಅದನ್ನ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇಲ್ಲಿ ಚೆನ್ನಾಗಿ ಮಾಡ್ಬೋದು ಅವರು. 3 ಕ್ವೆಶನ್ಸ್ ಅಂದ್ರೆ 3 × 3 9 ಆಯ್ತಲ್ವಾ? ಇನ್ನೂ ಒಂದು ಕ್ವೆಶನ್ ಬರುತ್ತೆ, ಅದಕ್ಕೆ ಅವರು ಪ್ರೋಸ್ ಓದ್ಬೇಕು, ಐ ಮೀನ್ ಶಾರ್ಟ್ ಸ್ಟೋರಿ ಓದ್ಬೇಕು. ಆಮೇಲೆ ಒಂದು ಟ್ರಾವೆಲ್ ಆಗಿದೆ ಅದನ್ನ ನೋಡ್ಬೇಕು. ಇನ್ನು 3 ಯೂನಿಟ್ ವಂದನಾ ಶಿವ ಎಸ್ಸೆದಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಆ 3 ಯೂನಿಟ್ ನೋಡ್ಕೊಂಡ್ರೆ 3 ಮಾರ್ಕ್ಸ್ದು ಖಂಡಿತ ಚೆನ್ನಾಗಿ ಬರಿಬಹುದು. ಈಗ ನೆಕ್ಸ್ಟ್ ಮೇನ್ಗೆ ಹೋಗೋಣ. 4th ಮೇನು, ಇದು 4 ಮಾರ್ಕ್ ಕ್ವೆಶನ್ಸ್. 24 ಇಂದ 29 ವರೆಗೆ ಅಂದ್ರೆ 6 ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ಎನಿ 3, 6 ಅಲ್ಲಿ 3 ಆನ್ಸರ್ ಮಾಡಬೇಕು. ತುಂಬಾ ಸ್ಕೋಪ್ ಇದೆ, ಚಾಯ್ಸ್ ಇದೆ ಇಲ್ಲಿ. ಚೆನ್ನಾಗಿ ಓದ್ಕೊಂಡು ತುಂಬಾ ಪ್ಲಾನ್ ಮಾಡಿ ಒಂದು 7-8 ಕ್ವೆಶನ್ಗೆ ಚೆನ್ನಾಗಿ ಆನ್ಸರ್ ಕಲ್ತ್ಕೊಂಡ್ಬಿಟ್ರೆ, ನಾನು ಅವಾಗಲೇ ಹೇಳಿದೆ 4 ಮಾರ್ಕ್ ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ? 2 ಡಿಯರ್ ಇಂದ ಬರುತ್ತೆ, ಸನ್ನಿ ಮಾರ್ನಿಂಗ್ ಇಂದ ಬರುತ್ತೆ, ದ ಗಾರ್ಡನರ್ ಇಂದ ಬರುತ್ತೆ, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇಂದ ಬರುತ್ತೆ, ದ ವೋಟರ್ ಇಂದ ಬರುತ್ತೆ, ವೇರ್ ದೇರ್ ಇಸ್ ಎ ವೀಲ್. ಇದು ಬ್ಲೂ ಪ್ರಿಂಟ್ ಮಕ್ಳ ಕೈಯಲ್ಲಿ ಇರುತ್ತೆ. ಅದನ್ನ ನೋಡ್ಕೊಂಡು ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ ಅಂತ ಟೀಚರ್ಸ್ ಹೇಳ್ತಾರೆ, ನೋಡಿ ಇದು ಬರೋ ಚಾನ್ಸಸ್ ಇದೆ. ಆಮೇಲೆ ಅವರು 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಪಾಸಿಬಿಲಿಟಿ ಇದೆ ಅಂತ ಹೇಳಿ. ಅದನ್ನೇ ಫೋಕಸ್ ಮಾಡಿ ಒಂದು 8 ಕ್ವೆಶನ್ಸ್ಗೆ ಆನ್ಸರ್ ಕಲ್ತ್ಕೊಂಡ್ಬಿಟ್ರೆ 3 ಆರಾಮಾಗಿ ಬರಿಬಹುದು. ಇವನ್ ಕಷ್ಟಪಡೋ ಮಕ್ಕಳು ಕೂಡ ಸ್ವಲ್ಪ ಕೆಲವು ಕ್ವೆಶನ್ಸ್ಗೆ ಶಾರ್ಟ್ ಆನ್ಸರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಒಂದು 1 ಪೇಜ್ ಬರೀಲಿಕ್ಕೆ ಆಗದೆ ಹೋದ್ರು ಒಂದು 10 ಸೆಂಟೆನ್ಸ್ ಬರೆದ್ರೆ ಅಲ್ಲಿ 2ನೇ ಬರಲಿ, ಅವರಿಗೆ ಪಾಸ್ ಆಗ್ಲಿಕ್ಕೆಲ್ಲ ಹೆಲ್ಪ್ ಆಗುತ್ತೆ ನನಗೆ ಅನ್ಸೋದು. ಮತ್ತೆ ಇದು ಸೈನ್ಸ್ ಸ್ಟೂಡೆಂಟ್ಸು ಒಂದು ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಪ್ರತಿ ಸತಿ ಇದನ್ನೇ ಹೇಳ್ತೀವಿ, ಆನ್ಸರ್ ಬರೆಯೋ ಲಿಮಿಟ್ ನೋಡ್ಬೇಕು. ಅವ್ರು 1 ಪೇಜಲ್ಲಿ ಬರಿಬೇಕು. ಅವ್ರಿಗೆ ಏನಾಗುತ್ತೆ, ತುಂಬಾ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಬರಿತಾ ಬರಿತಾ ಇಟ್ ವಿಲ್ ಕ್ರಾಸ್ 1.5 ಪೇಜ್.
ಅವಾಗ ಏನಾಗುತ್ತೆ ಅಲ್ಲ ಅಷ್ಟೇ ಅಲ್ಲ, ಟೈಮ್ ಶಾರ್ಟೇಜ್ ಅಷ್ಟೇ ಅಲ್ಲ, ಕಾಂಪ್ಯಾಕ್ಟ್ ಆನ್ಸರ್ ಇಲ್ಲ ಅಂದ್ರೆ ಕೂಡ ನಾವು ಮಾರ್ಕ್ಸ್ ಕೊಡಕ್ಕಾಗಲ್ಲ. ಲ್ಯಾಂಗ್ವೇಜ್ ಅಲ್ಲಿ ನಾವು ಟೆಸ್ಟ್ ಮಾಡೋದೇನೆ ಇವ್ರದ್ದು ಎಕ್ಸ್ಪ್ರೆಷನ್, ಆಮೇಲೆ ಕಾಂಪ್ಯಾಕ್ಟ್ನೆಸ್, ಕಂಟೆಂಟ್, ಇದನ್ನೇ ನೋಡಿ ಕೊಡೋದಲ್ವಾ. ಸೊ ಯಾಕೆ ಲ್ಯಾಂಗ್ವೇಜ್ ಅಲ್ಲಿ 100ಗೆ 100 ಬರಲ್ಲ, 80ಗೆ 80 ಬರಲ್ಲ ಅಂದ್ರೆ ಇದೇ ಕಾರಣ ಮೇಡಮ್. ಇವ್ರು ಬರೆಯೋ ಆನ್ಸರ್ ಇಟ್ ಶುಡ್ ಬಿ ಕಾಂಪ್ಯಾಕ್ಟ್, ಟು ದ ಪಾಯಿಂಟ್, 0 ಗ್ರಾಮ್ಯಾಟಿಕಲ್ ಮಿಸ್ಟೇಕ್, ಹಿಂಗಿದ್ರೇನೆ ಅವ್ರಿಗೆ 4ಗೆ 4 ಕೊಡ್ತೀವಿ. ಸೊ ಮತ್ತೆ ವೆಬ್ಸೈಟ್ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿರೋ ಆನ್ಸರ್ ಶೀಟ್ಸ್ ಎಲ್ಲ ಇದೆ ಅನ್ಸುತ್ತೆ. ಹೌದು ಮೇಡಮ್, ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ಅವ್ರೊಂದು ಮಾಡೆಲ್ ಆಗಿತ್ತು, ಅದನ್ನ ನೋಡಬಹುದು. ಯಾರಿಗೆ ಔಟ್ ಆಫ್ ಔಟ್ ಸ್ಕೋರ್ ಆಗಿದೆ, ಹೆಂಗ್ ಬರ್ದಿದ್ದಾರೆ, 4 ಮಾರ್ಕ್ಸ್ ನ ಹೇಗ್ ಬರ್ದಿದ್ದಾರೆ, 3 ಮಾರ್ಕ್ಸ್ ಹೇಗ್ ಬರ್ದಿದ್ದಾರೆ, ಮತ್ತೆ ರಿಪೋರ್ಟೆಡ್ ಸ್ಪೀಚ್ ಹೇಗೆ ಆನ್ಸರ್ ಮಾಡಿದ್ದಾರೆ. ಈ ತರದನ್ನ ಸೈನ್ಸ್ ಮಕ್ಕಳು, ಸ್ವಲ್ಪ ಕಾಮರ್ಸ್ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡೋರು ನೋಡ್ಕೊಂಡ್ರೆ ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ನಮ್ಗೆ 4th ಮೇನ್ ಅಲ್ಲಿ ಬರುವ 4 ಮಾರ್ಕ್ ಕ್ವೆಶನ್ಸ್ ಗೆ ಆನ್ಸರ್ ಮಾಡೋ ರೀತಿ. 3ಕ್ಕೆ ರೆಡಿ ಆದ್ರೆ ಸಾಕು. 5th ಮೇನ್ ಸ್ಕಿಪ್ ಮಾಡಿದೆ ನಾನು, ಅದು ಪಾರ್ಟ್ ಸಿ ನಲ್ಲಿ ಬರುತ್ತೆ. ಪ್ಯಾಸೇಜ್ ಹೇಳ್ತಾ ಇದ್ದೆ ಅಲ್ವಾ ಮೇಡಮ್, ನನಗೆ 9 ಕ್ವೆಶನ್ ಇರುತ್ತೆ. ಪ್ಯಾಸೇಜಿನ ಒಂದ್ಸತಿ ಓದ್ಕೊಂಡು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಓದ್ಕೊಂಡು 9 ಕ್ವೆಶನ್ಗೆ ನೀಟಾಗಿ ಆನ್ಸರ್ ಬರೀಬಹುದು. ಕ್ವೆಶನ್ ಅಲ್ಲಿರೋ ವರ್ಡ್ಸ್ ಕಷ್ಟ ಅನ್ನೋ ಮಕ್ಕಳು ಕ್ವೆಶನ್ ಅಲ್ಲಿರೋ ವರ್ಡ್ಸ್ ಹುಡ್ಕೊಂಡು ಹೋದ್ರು ಆನ್ಸರ್ ಸಿಗುತ್ತೆ. ಇಲ್ಲಿ ಒಂದೇನ್ ನೆನ್ಪಿಟ್ಕೋಬೇಕು ಅಂದ್ರೆ A to I ವರೆಗೆ ಒಂದು ಆರ್ಡರ್ ಬರೀಬೇಕು. ಅದನ್ನ ನಾವು ಕ್ವೆಶನ್ ಪೇಪರ್ ಬಿಗಿನಿಂಗ್ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ. A to I ಆನ್ಸರ್ ಶುಡ್ ಬಿ ಇನ್ ಎನ್ ಆರ್ಡರ್, ಸೀಕ್ವೆನ್ಸ್ ಅಲ್ಲಿ ಇರ್ಬೇಕು. ಇವ್ರು ಏನ್ ಮಾಡ್ತಾರೆ, ಮಧ್ಯದಲ್ಲಿ ಡಿಗೆ ಫಸ್ಟ್ ಗೊತ್ತಾಯ್ತು ಆನ್ಸರು, ಫಸ್ಟ್ ಜಿಗೆ ಗೊತ್ತಾಯ್ತು ಅಂತ ಅದನ್ನ ತಗೊಳ್ಳೋದಲ್ಲ. ABCDEFGHI ಫಸ್ಟ್ ಹಾಕೊಂಡ್ಬಿಡ್ಲಿ ಅವರು. ಆ ತರ ಹಾಕೊಂಡ್ರೆ ಕೆಲವೊಂದಕ್ಕೆ ಸ್ವಲ್ಪ ಜಾಸ್ತಿ ಆನ್ಸರ್ ಬಂದ ಕಷ್ಟ ಆಗುತ್ತೆ. ಬಟ್ ಅದು ಆರ್ಡರ್ ಬರೀಬೇಕು ಅನ್ನೋದು ನೆನಪಿರ್ಲಿ ಅವರಿಗೆ. ಮತ್ತೆ ಕ್ವೆಶ್ಚನ್ ನಂಬರ್ ಕರೆಕ್ಟ್ ಹಾಕ್ಬೇಕು. ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ABCD ನ 1 to 3 ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಫೇಸಿಂಗ್ ಶೀಟಿಗೆಲ್ಲ ಎಂಟ್ರಿ ಮಾಡುವಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಇವರಿಗೆ ಮಾರ್ಕ್ಸ್ ಹೋಗೋದೆಲ್ಲ ಸಂದರ್ಭಗಳು ಬರುತ್ತೆ. ಅದನ್ನ ಇವರು ಅವಾಯ್ಡ್ ಮಾಡ್ಬೇಕು. ಇದಕ್ಕೆ ಒಂದು ಚಾಯ್ಸ್ ಇದೆ ಮೇಡಮ್. ಈಗ 2 years ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೇಗೆ ಅಂದ್ರೆ ಪ್ಯಾಸೇಜ್ ಕಷ್ಟ ಅನ್ನೋ ಮಕ್ಕಳು ಪೋಯಿಟ್ರಿ ಸೆಕ್ಷನ್ಗೆ ಶಿಫ್ಟ್ ಆಗ್ಬೋದು. ಇದು ಸೀನ್, ನಾಟ್ ಅನ್ಸೀನ್. ಇದು ವೆರಿ ಮಚ್ ಸೀನ್. ವರ್ಕ್ ಬುಕ್ ಅಲ್ಲಿ ಒಂದು 15 ಪೋಯಮ್ಸ್ ಇದೆ. ಆ 15 ಪೋಯಮ್ ಅಲ್ಲಿ ನೀಟಾಗಿ ನೋಡ್ಕೊಂಡು, ಸೂಪರ್ಫಿಷಿಯಲ್, ಇನ್ ಡೆಪ್ತ್ ನಾಲೆಜ್ ಏನ್ ಬೇಡ, ತುಂಬಾ ಸೂಪರ್ಫಿಷಿಯಲ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದ್ರಲ್ಲೇ ಒಂದ್ ಬರುತ್ತೆ. ಪ್ಯಾಸೇಜ್ ಗೆ ಚಾಯ್ಸ್ ಆಗಿ ಪೋಯಿಟ್ರಿ ಸೆಕ್ಷನ್ ಅಲ್ಲಿ ವರ್ಕ್ ಬುಕ್ ಅಲ್ಲಿರೋ 15 ಪೋಯಮ್ಸ್ ಅಲ್ಲಿ 1 ಪೋಯಮ್ ಅನ್ನ ಕೊಡ್ತಾರೆ. 9 ಕ್ವೆಶನ್ ಇರುತ್ತೆ, 9 ಆನ್ಸರ್ ಬರೀಬೇಕು. ನಾನು ಆವಾಗಲೇ ಹೇಳ್ದಂಗೆ ಒಂದು ಆರ್ಡರ್ ಬರೀಬೇಕು. ಇದನ್ನ ನಮ್ಮ ಸ್ಟೂಡೆಂಟ್ಸು ಮೈಂಡಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಬಟ್ ನಾನು ನೋಡಿರೋ ಹಾಗೆ ನಮ್ಮ ಸ್ಟೂಡೆಂಟ್ಸಿಗೆ ಈಸಿನೇ ಪ್ಯಾಸೇಜು. ಸ್ವಲ್ಪ ಪೋಯಟ್ರಿ ಸೆಕ್ಷನ್ ಅಂತ ಹೇಳಿದ್ರೆ ಪೋಯಟ್ರಿ ನಂಗೆ ಹೋಗೋದು ಕಡಿಮೆ, ಪ್ಯಾಸೇಜ್ ಈಸಿ ಅನ್ಸಿದ್ರೆ ಲೆಟ್ ದೆಮ್ ಗೋ ಫಾರ್ ಇಟ್. ಅದಕ್ಕೆ ಪೋಯಟ್ರಿ ಕಡೆ ನೋಡೋದು ಬೇಡ. ಯಾವಾಗ ಹೋಗ್ಬೇಕು ಅಂದ್ರೆ ಪ್ಯಾಸೇಜ್ ಇಟ್ಸ್ ವೆರಿ ಡಿಫಿಕಲ್ಟ್, ಏನೇನೋ ವರ್ಡ್ಸ್ ಇದೆ, ಕೆಲವು ಸೈನ್ಸ್ ಬೇಸ್ಡ್ ಪ್ಯಾಸೇಜ್ ಎಲ್ಲ ಕೊಟ್ರೆ ಅರ್ಥನೇ ಆಗಿಲ್ಲ ಅಂದಾಗ ದೇ ಕ್ಯಾನ್ ಗೋ ಫಾರ್ ಮಾಡ್ಬೋದು. ಹಂಗೆ ಯೋಚನೆ ಮಾಡ್ಲಿ. ಬಟ್ ಆತರ ಆಗೋದು ತುಂಬಾ ಕಡಿಮೆ. 99 ಸ್ಟೂಡೆಂಟ್ಸ್ ದೇ ಆಲ್ವೇಸ್ ಗೋ ಫಾರ್ ಪ್ಯಾಸೇಜ್. ಹಾಗೇನೆ ಇರ್ಲಿ. ಒಂದು ನಾನು ಹೇಳಿದ್ದು ಚಾಯ್ಸ್ ಇದೆ, ಅಲ್ಲಿ ಕ್ವೆಶನ್ ಅಲ್ಲಿ ಚಾಯ್ಸ್ ಇದೆ. ಈಗ ಇನ್ನೊಂದು ನಾನು ಚಾಯ್ಸ್ ಇರೋ ಕ್ವೆಶನ್ ಹೇಳ್ತಿರೋದು ಪಾರ್ಟ್ ಡಿ ಅಂತ ಹೇಳಿ. ಪಾರ್ಟ್ ಡಿ ನಲ್ಲಿ ದಟ್ ಈಸ್ 6th ಮೇನ್ ಕ್ವೆಶನ್ ನಂಬರ್ 31. A ಮತ್ತೆ B ಅಂತ ಇರುತ್ತೆ. A ಆರ್ B ಬರಿಬೇಕು ಅವರು, ಐದರ್ A ಆರ್ B. ಇದೆಲ್ಲ ಗ್ರಾಮರ್ ರಿಲೇಟೆಡ್ ಕ್ವೆಶನ್ಸ್. ಆದ್ರೆ ಕಷ್ಟ ಇಲ್ಲ, ಯಾಕಂದ್ರೆ ಹೈಸ್ಕೂಲ್ ಇಂದ ಓದ್ಕೊಂಡ್ ಬಂದಿರ್ತಾರೆ. ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಅದ್ರ ಮೇಲೆ ಒಂದು ಕ್ವೆಶನ್ ಇರುತ್ತೆ. ಆರ್ಟಿಕಲ್ಸ್ ಬರಿಬೇಕಾ, ಪ್ರಿಪೋಸಿಷನ್ಸ್ ಬರಿಬೇಕಾ ಅಂತ ಅಲ್ಲಿ ಗೈಡೆಡ್ ಇರುತ್ತೆ. ಯಾವ್ದಾದ್ರು ಒಂದ್ ಬರುತ್ತೆ, ಆರ್ಟಿಕಲ್ಸ್ ಅಥವಾ ಪ್ರಿಪೋಸಿಷನ್ 1 ಮಾರ್ಕಿಗೆ ಬರುತ್ತೆ. ಜಂಬಲ್ಡ್ ಸೆಗ್ಮೆಂಟ್ಸ್, ಈಗ ವರ್ಡ್ಸ್ ನ ಮಿಕ್ಸ್ಅಪ್ ಮಾಡಿ ಕೊಡ್ತಾರೆ, ಮೀನಿಂಗ್ಫುಲ್ ಆಗಿ ಅರೇಂಜ್ ಮಾಡೋದು, ಇದು ಈಸಿ ಇರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ 3rd ಕ್ವೆಶನ್ ಅಲ್ಲಿ, ಅದು ಕೂಡ ಕ್ಲಾಸ್ ಅಲ್ಲಿ ಟೀಚರ್ ಹೇಳುವಾಗ ಕೇಳಿಸ್ಕೊಂಡಿದ್ರೆ ಈಸಿ. ಟೆನ್ಸಸ್ ಅಂತೂ ಅವರು ಹೈಸ್ಕೂಲ್ ಇಂದಾನೇ ಕಲ್ತ್ಕೊಂಡ್ ಬಂದಿರ್ತಾರೆ. ಇದಕ್ಕೆ 4 ಮಾರ್ಕಿಗೆ ಬರುತ್ತೆ. ಈ 4 ಗ್ರಾಮರ್ ಪಾರ್ಟ್ ಪಾಯಿಂಟ್ಸ್ 4 ಮಾರ್ಕ್ಸಿಗೆ ಬರುತ್ತೆ. ಇದಕ್ಕೆ ಚಾಯ್ಸ್ ಏನ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಲಿಂಕರ್ಸ್ ಅನ್ನ ಚಾಯ್ಸ್ ಆಗಿ ಇಟ್ಟಿದ್ದಾರೆ. ಇದು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇರುತ್ತೆ. ಒಂದು ಪ್ಯಾರಾಗ್ರಾಫ್ ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ನಾವ್ ಹೆಂಗ ಅವಾಗ ಇಡಿಯಂ ಬಗ್ಗೆ ಹೇಳ್ತಿದ್ನಲ್ಲ, ಹಾಗೆ ಲಿಂಕರ್ಸ್ಗೆ ಸ್ಮಾಲ್ ಪ್ಯಾರಾಗ್ರಾಫ್ ವಿತ್ 4 ಬ್ಲಾಂಕ್ಸ್, ಅಲ್ಲಿ ಏನ್ ಆನ್ಸರ್ ಬರಬೇಕು ಅನ್ನೋದನ್ನ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇವರು ಸರಿಯಾಗಿ ಓದಿದ್ರೆ ಅಲ್ಲಿ ಏನ್ ಬರುತ್ತೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಟೆಕ್ಸ್ಚುಯಲ್ ಕೊಟ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಪಾಠ ಮಾಡುವಾಗ ಕೇಳಿಸ್ಕೊಂಡಿದ್ರೆ ಅಲ್ಲಿಂದಾನೆ ಕಾಂಟೆಸ್ಟ್ ತಗೊಳ್ತಾರೆ. ಆದ್ರೆ ಈಗ ಏನ್ ಮಾಡಿದ್ದಾರೆ, ಮಕ್ಕಳದ್ದು ಕಾಂಪ್ರಹೆನ್ಷನ್ ಎಲ್ಲ ಇನ್ನೂ ಚೆನ್ನಾಗಿ ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಾನ್ ಟೆಕ್ಸ್ಚುಯಲ್ ಕ್ವೆಶನ್ಸ್ ಕೊಡ್ತಿದ್ದಾರೆ. ಬಟ್ ಕ್ಲಾಸ್ ಅಲ್ಲಿ ಚೆನ್ನಾಗಿ ಕೇಳ್ಕೊಂಡಿದ್ರೆ, ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿದ್ದೇ ಆದ್ರೆ ಇದು ಕೂಡ ಅವರಿಗೆ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನಂಬರ್ 32. ಇಲ್ಲಿ ಕೂಡ ಇಂಟರ್ನಲ್ ಚಾಯ್ಸ್, A ಆರ್ B ಬರಿಬೇಕು.
ಎ ಆರ್ ಬಿ ಬರಿಬೇಕು. ಓಕೆ, ಏನಿರುತ್ತೆ ಏನಲ್ಲಿ ಕ್ವೆಶನ್ ಫಾರ್ಮ್ಸ್ ಇದೆ, 3 ಕ್ವೆಶನ್ ಫಾರ್ಮ್ಸ್ ಇದೆ. WH ಕ್ವೆಶನ್ಸ್ ಹೆಂಗ್ ಮಾಡೋದು, ಡೂ ಫಾರ್ಮ್ ಹಾಕಿ ಕ್ವೆಶನ್ಸ್ ಹೆಂಗ್ ಮಾಡೋದು, ಕ್ವೆಶನ್ ಟ್ಯಾಗ್, ಈ 3ರಲ್ಲಿ 2 ಕೇಳ್ತಾರೆ. 2 ಮಾರ್ಕ್ಸಿಗಿದು 2 ಕೇಳ್ತಾರೆ. ಈ WH ಫಾರ್ಮ್ ಕ್ವೆಶನ್, ಡೂ ಫಾರ್ಮ್ ಕ್ವೆಶನ್, ಕ್ವೆಶನ್ ಟ್ಯಾಗ್, ಈ 3ರಲ್ಲಿ ಎನಿ 2, ಅದು ಇದೆ ಅಂತ ಫಿಕ್ಸ್ ಆಗಿಲ್ಲ, ಈ 3ರಲ್ಲಿ ಎನಿ 2 ಕೇಳ್ತಾರೆ. ಇದು ಟೀಚರ್ಸ್ ಹತ್ರ ಚೆನ್ನಾಗಿ ಹೇಳ್ಸ್ಕೊಂಡ್ರೆ ಖಂಡಿತ ಇದು ಸ್ಕೋರಿಂಗ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಗ್ರಾಮರ್ ಹೇಗೆ ಅಂದ್ರೆ ಇಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್, ಕರೆಕ್ಟ್ ಬರೆದ್ರೆ ಫುಲ್ ಮಾರ್ಕ್ಸ್. ಅವರಿಗೆ ಆ ಕಾನ್ಫಿಡೆನ್ಸ್ ಬರಬೇಕು, ಆ ತರ ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಚಾಯ್ಸ್ ಏನು ಅಂದ್ರೆ ಅದೇ ಸೇಮ್ 32 ಕ್ವೆಶನ್ ನಂಬರ್ಗೆ ಬಿ ನಲ್ಲಿ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತ ಇದೆ. ಏನ್ ಗ್ರಾಮರ್ ಪಾರ್ಟ್ಸ್ ಕಲಿತೀವಲ್ಲ, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಟೆನ್ಸಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಕ್ವೆಶ್ಚನ್ ಫಾರ್ಮ್ಸ್, ಅದ್ರಲ್ಲಿ ಒಂದು ಮಿಸ್ಟೇಕ್ ಮಾಡಿ ಕೊಡ್ತಾರೆ. ಆ ಮಿಸ್ಟೇಕ್ ನ ಐಡೆಂಟಿಫೈ ಮಾಡಿ ಇವರು ರೀರೈಟ್ ಮಾಡಬೇಕು. ಇದು ಕೂಡ 2 ಮಾರ್ಕ್ಸ್ಗೆ. ಇಲ್ಲಿ ನಮ್ಮ ಮಕ್ಕಳು ಏನು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ 2 ಬರೀತಾರೆ, ಅಲ್ಲಿ 1 ಬರುತ್ತೆ, ಇಲ್ಲೊಂದು ಬರುತ್ತೆ, 2 ಕೊಡ್ತಾರೆ ಅಂತ ಅನ್ಕೋಬಾರ್ದು. ಐದರ್ ಎ ಆರ್ ಬಿ ವಿ ಕನ್ಸಿಡರ್. ಅದರಲ್ಲಿ ಇಲ್ಲಿ 1 ಬಂದು ಬಿ ನಲ್ಲಿ 2 ಬಂದಿದ್ರೆ ನಾವು 2 ಸ್ಕೋರ್ ಆಗಿರೋದನ್ನ ಕನ್ಸಿಡರ್ ಮಾಡ್ತೀವಿ. ಮಕ್ಕಳಿಗೆ ಯಾವುದು ಜಾಸ್ತಿ ಮಾರ್ಕ್ಸ್ ಬಂದಿದೆ ಅದನ್ನ ಕನ್ಸಿಡರ್ ಮಾಡ್ತೀವಿ. 2 ಬರೆದ್ರೆ ಒಳ್ಳೇದು, 1 ಬಿಲೋ ದ ಅದರ್ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದ್ ಕಡೆ ಮಾರ್ಕ್ಸ್ ಹೋದ್ರೆ ಇನ್ನೊಂದ್ ಕಡೆ ಬರುತ್ತೆ. ಸೊ ಅದನ್ನ ಸ್ವಲ್ಪ ಪ್ಲಾನ್ಡ್ ಆಗಿ ಮಾಡ್ಲಿ ಅವರು. ಲೆಟರ್ ರೈಟಿಂಗ್ ಒಂದು ನೋಡೋಣ. ಎಸ್, ಆಲ್ಮೋಸ್ಟ್ ಎಲ್ಲ ಆಗಿದೆ ಮೇಡಮ್ ಹೇಳಿ. ನೀವು ಹೇಳ್ದಂಗೆ ಲೆಟರ್ ರೈಟಿಂಗು. ಓಕೆ, ಲೆಟರ್ ರೈಟಿಂಗು ನಿಜವಾಗ್ಲೂ ನೀವು ಹೇಳ್ದಂಗೆ ಈ ತುಂಬಾ ಕಷ್ಟಪಡೋ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಅದು. ಒಂದು ನಾವು ಹೇಗ್ ಮಾಡ್ತೀವಿ ಅಂದ್ರೆ ಇಯರ್ ಬಿಗಿನಿಂಗ್ ಅಲ್ಲೇ ಅದನ್ನ ಹೇಳ್ಕೊಡ್ತೀವಿ. ಮತ್ತೆ ವೆರಿ ಫೆಮಿಲಿಯರ್ ಒನ್ ಆಲ್ಸೋ. ಅವ್ರೇನು 8th ಸ್ಟ್ಯಾಂಡರ್ಡ್ ಇಂದಾನೇ ಕಲ್ತ್ಕೊಂಡು ಬಂದಿರ್ತಾರೆ. ಫಾರ್ಮ್ಯಾಟ್ ಫೆಮಿಲಿಯರ್ ಇರುತ್ತೆ ಅವ್ರಿಗೆ, ಹೇಗ್ ಬರಿಬೇಕು ಮೆಥಡ್ ಗೊತ್ತಿರುತ್ತೆ. ಈಗ ಇಲ್ಲಿ ಸೆಕೆಂಡ್ PU ನಲ್ಲಿ ನಾವು ಫೋಕಸ್ ಮಾಡೋದು ಓನ್ಲಿ ಜಾಬ್ ಅಪ್ಲಿಕೇಶನ್. ಬೇರೆ ಯಾವ ತರದ ಲೆಟರ್ ಬರಲ್ಲ. ಇಟ್ ಕಮ್ಸ್ ಅಂಡರ್ ಫಾರ್ಮಲ್ ಲೆಟರ್. ಅದರಲ್ಲಿ ಇನ್ ಸ್ಪೆಸಿಫಿಕ್ ಜಾಬ್ ಅಪ್ಲಿಕೇಶನ್. ಒಂದ್ ಜಾಬ್ಗೆ ಅಪ್ಲಿಕೇಶನ್ ಬರೆಯೋದು ಹೇಗೆ, ನ್ಯೂಸ್ ಪೇಪರ್ ಆ್ಯಡ್ ನೋಡ್ಬಿಟ್ಟು ಎಲ್ಲಿ ವೇಕೆನ್ಸಿ ಇದೆ, ಯಾವ ಒಂದು ಆಫೀಸಲ್ಲಿ ಏನು ಅಂತ ನೋಡ್ಕೊಂಡು, ಆ್ಯಡ್ ನೋಡೋದು ಮಕ್ಕಳಿಗೆ ಅಭ್ಯಾಸ ಇರುತ್ತಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಆ್ಯಡ್ನ ನೋಡ್ಕೊಂಡು ಹೆಂಗೆ ಒಂದು ಐಡಿಯಾ ಇರುತ್ತೆ. ಕ್ವಶನ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ 3 ಪಾಯಿಂಟ್ಸ್ ನ ಅವರು ಫೈಂಡ್ ಔಟ್ ಮಾಡಬೇಕು. ಯಾವ ಪೋಸ್ಟ್ಗೆ ಕಾಲ್ ಫಾರ್ ಆಗಿದೆ, ಅಲ್ಲಿ ವಾಂಟೆಡ್ ಅಂತ ಇರುತ್ತೆ, ರಿಕ್ವೈರ್ಡ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಯಾವ ಪೋಸ್ಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ ವಾರ್ಡನ್ನೋ, ಸೇಲ್ಸ್ ಅಸಿಸ್ಟೆಂಟ್ ಅಂತನೋ, ಆಫೀಸ್ ಅಸಿಸ್ಟೆಂಟ್ ಅಂತನೋ ಯಾವ್ದೋ ಒಂದು ಪೋಸ್ಟ್ ಮೆನ್ಷನ್ ಮಾಡಿರ್ತಾರೆ. ಅದನ್ನೇ ಬರಿಬೇಕು. ನಮ್ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಅಂದ್ರೆ ಅವ್ರು ಕಲ್ತಿರೋದು ಬರೀತಾರೆ, ಅದನ್ನ ಬರಿಬಾರ್ದು. ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಆ ಒಂದು ಪರ್ಟಿಕ್ಯುಲರ್ ಜಾಬ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ವಾಲಿಫಿಕೇಶನ್, ಆ ಪೋಸ್ಟ್ಗೆ ಏನ್ ಕ್ವಾಲಿಫಿಕೇಶನ್, PUC ಅಂತಿರುತ್ತೆ ಅಥವಾ ಎನಿ ಡಿಗ್ರಿ ಅಂತ ಕೊಟ್ಟಿರ್ತಾರೆ, MCOM ಅಂತ ಕೊಟ್ಟಿರ್ತಾರೆ. ಆ ಕ್ವಾಲಿಫಿಕೇಶನ್ ನೋಡ್ಕೋಬೇಕು. ಅವರು ಏನ್ ಎಕ್ಸ್ಪೆಕ್ಟೆಡ್ ಕ್ವಾಲಿಫಿಕೇಶನ್ ಈ ಜಾಬ್ಗೆ ಅಪ್ಲೈ ಮಾಡ್ಲಿಕ್ಕೆ, ಅದನ್ನೇ ಅವರು ಬಾಡಿ ಆಫ್ ದ ಲೆಟರ್ ಅಲ್ಲಿ ಬರೀಬೇಕು. ಇನ್ನೊಂದು 3rd ಪಾಯಿಂಟ್ ಅಂದ್ರೆ ಟು ಅಡ್ರೆಸ್. ಯಾವ ಅಡ್ರೆಸ್ಗೆ ನಾನು ಲೆಟರ್ ನ ಡ್ರಾಫ್ಟ್ ಮಾಡಬೇಕು, ಇದಿಷ್ಟು ತಿಳ್ಕೊಂಡ್ರೆ ಬರೆಯೋದು ಈಸಿ. ಫಸ್ಟ್ ಯಾವ ಅಂದ್ರೆ ಯಾವ್ಯಾವ ಜಾಗ ಇರುತ್ತಲ್ವಾ, ಲೆಫ್ಟ್ ಸೈಡ್ ಬರೀಬೇಕು, ರೈಟ್ ಸೈಡ್ ಬರೀಬೇಕು. ಎಸ್, ಎಲ್ಲದೂ ಲೆಫ್ಟಿಗೆ ಬರುತ್ತೆ. ಜಾಬ್ ಅಪ್ಲಿಕೇಶನ್ ಬಿಗಿನ್ಸ್ ವಿತ್ ಫ್ರಮ್ ಅಡ್ರೆಸ್. ಫ್ರಮ್ ಅಡ್ರೆಸ್ಗೂ ಕೂಡ ಕ್ವಶನ್ ಅಲ್ಲಿ ಇದು ಗೈಡೆಡ್ ಏನು, ರೈಟ್ X ಫಾರ್ ನೇಮ್, Y ಫಾರ್ ಅಡ್ರೆಸ್ ಅಂತ ಇರುತ್ತೆ. ಫ್ರಮ್ ಅಡ್ರೆಸ್ XX ಮತ್ತೆ YY ಅಂತಾನೆ ಬರೀತಾರೆ. 1 ಲೈನ್ ಸ್ಪೇಸ್ ಕೊಟ್ಟು ಡೇಟ್ ಹಾಕ್ಬೇಕು. ಆ ಡೇಟ್ ಕ್ವಶನ್ ಪೇಪರ್ ಅಲ್ಲಿ ಇರೋದೇ ಹಾಕ್ಬೋದು ಬೇಕಾದ್ರೆ. ಅದಾದ್ಮೇಲೆ 1 ಲೈನ್ ಸ್ಪೇಸ್ ಬಿಟ್ಟು ಟು ಅಡ್ರೆಸ್ ಅಲ್ಲೇ ಇರುತ್ತೆ, ಅಡ್ವರ್ಟೈಸ್ಮೆಂಟ್ ಅಲ್ಲೇ ಇರುತ್ತೆ. ಅದಾದ್ಮೇಲೆ ಸ್ಯಾಲ್ಯುಟೇಷನ್, ಡಿಯರ್ ಸರ್ ಆರ್ ಮೇಡಮ್, ಹೆಡ್ ಮೇ ಬಿ ಸರ್ ಆರ್ ಮೇಡಮ್ ಅಲ್ವಾ. ಅದಾದ್ಮೇಲೆ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯಾವ ಪೋಸ್ಟ್ ಅಂತ ಬರೀಬೇಕು. ರೆಫರೆನ್ಸ್ ಅಂದ್ರೆ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ಎಲ್ಲಿ ನನಗೆ ಸಿಕ್ತು ಇನ್ಫಾರ್ಮೇಶನ್, ನ್ಯೂಸ್ ಪೇಪರ್ ಹೆಸರು ಮತ್ತೆ ಡೇಟ್ ಬರೆದ್ರೆ ಆಯ್ತು. ನೆಕ್ಸ್ಟ್ ಬರೋದು ಬಾಡಿ ಆಫ್ ದ ಲೆಟರ್. ಒಂದು 5 ಸೆಂಟೆನ್ಸ್ ಅಲ್ಲಿ ಬರೆದ್ರು ಕಷ್ಟಪಡೋರು ಸಾಕು, ಅದು ನಾವು ಟೀಚರ್ ಹೇಳ್ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಕಾಂಪ್ಲಿಮೆಂಟರಿ ಕ್ಲೋಸ್, ಥ್ಯಾಂಕ್ ಯು ಅಂತ ಬರುತ್ತೆ. ಅದಾದ್ಮೇಲೆ ಯುವರ್ಸ್ ಫೇತ್ಫುಲಿ. ನೆಕ್ಸ್ಟ್ ಇಮಿಡಿಯೇಟ್ಲಿ ರೆಸ್ಯೂಮ್ ಬರೀಬೇಕು. ಈ 2 ಪಾರ್ಟ್, ಕವರಿಂಗ್ ಲೆಟರ್, ರೆಸ್ಯೂಮ್ ಬರೆದ್ರೆ 5 ಮಾರ್ಕ್ಸ್ ಅಲ್ಲಿ 4 ಅಂತೂ ಖಂಡಿತ ತಗೊಳ್ಬಹುದು. ಈ ತರ ಇದೆ. ಜಾಬ್ ಅಪ್ಲಿಕೇಶನ್ ಕಡೆ ತುಂಬಾ ಫೋಕಸ್ ಮಾಡ್ಲಿ ಅವರು, ಬರ್ದು ಪ್ರಾಕ್ಟೀಸ್ ಮಾಡ್ಲಿ, ಹೆಲ್ಪ್ ಆಗುತ್ತೆ. ಇನ್ನೂ ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇರುತ್ತೆ, ಅವರೇನಾದ್ರೂ ನಿಮ್ಗೆ ಸಂಪರ್ಕ ಮಾಡಬಹುದಲ್ವಾ? ಎಸ್ ಮ್ಯಾಮ್, ಡೆಫಿನೆಟ್ಲಿ. ನಿಮ್ಮ ಫೋನ್ ಸಂಖ್ಯೆ 9964 201 501. ಮತ್ತೊಮ್ಮೆ ಹೇಳ್ತೀನಿ, 9964
201501. ಎಸ್. ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಜೊತೆಗೆ ಇವತ್ತಿನ ಇದುವರೆಗಿನ ಕಾರ್ಯಕ್ರಮ ಸಂಜೆ ಹೊತ್ತಿಗೆ ನಮ್ಮ AIR ಹಾಸನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಲಭ್ಯ ಇರುತ್ತೆ, ಅಲ್ಲಿ ಕೂಡ ಇವರು ಕೇಳಬಹುದು ಅಂತ ಹೇಳ್ತಾ, ಮತ್ತೆ ನಾಳೆ ಇದೇ ಸಮಯಕ್ಕೆ ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಕೃಷ್ಣ KN ಅವರು ಭಾಗವಹಿಸ್ತಾರೆ. ಆ ಕಾರ್ಯಕ್ರಮ ಕೂಡ ಕೇಳಲಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಮೇಡಮ್. ಇದೀಗ ತಾನೇ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಭಾಷೆ ಬಗ್ಗೆ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟವರು ಉಪನ್ಯಾಸಕರಾದ ಜ್ಯೋತಿ ಜೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್.